ರೇಯ್ ನಿಜ ಹೇಳಿ, ನಾನು ಕೇಳಿಸ್ಕೊಂಡಿದ್ದೀನಿ ನಿಮ್ಮ ಆಂಗ್ಸೈಟಿ. ನೀವು ಮಾತನಾಡ್ತಾ ಇದ್ದು ಎಲ್ಲಿ ಏನು ಕಲ್ಲು ತಲೆ ನನ್ನ ಕಿವಿಗೆ ಬಿದ್ದಿದೆ, ನಿಜ ಹೇಳಿ ನೀವು ಅಂತ. ಸರ್ ವಿದ್ಯಾರ್ಥಿನಿ ಅಂತ ಸರ್, ಬೆತ್ಲಿಯಾಗಿ ಬಿದ್ದಿಲ್ಲ ಅಂತ ಸರ್. ಆ ಬ್ಲೌಸ್ ನೋಡಿದಾಗ ಅದರ ಮೇಲೆ ಫಿಂಗರ್ ಪ್ರಿಂಟ್ಸ್ ಇತ್ತು. ಕರೆಕ್ಟ್ ಒಂದು 7:15 ಗಂಟೆ ಸಮಯ, ಎಲ್ಲ ಹೊರಗಡೆ ಕೂತಿದ್ನಲ್ಲ, ಒಂದು ಫೋನ್ ಬರುತ್ತೆ, ಟ್ರೈನ್ 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 ಅಂತ ಬಿಟ್ಟು ಫೋನ್ ಬಂತು. ನಾನು ನಿಮ್ಮ ಅಬ್ದುಲ್ ಅಜೀಂ, ಮಾಜಿ ಪೊಲೀಸ್ ಅಧಿಕಾರಿ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ, ಹಾಲಿ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ. ಮೊದಲನೇದಾಗಿ ಗೌರವಾನ್ವಿತ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಕಲಾ ಮಾಧ್ಯಮದ ನಿರ್ದೇಶಕರು ಇವರು ಸುಮಾರು 4 ವರ್ಷಗಳಿಂದ ನನಗೆ ಸಂಪರ್ಕಿಸಿ ನೀವು ಭೇದಿಸಿರುವಂತಹ ಪ್ರಕರಣಗಳು ನಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಬೇಕು ಅಂತ ಕೇಳ್ತಾ ಇದ್ರು. ಆದರೆ ನಾನು ನಿರಾಕರಿಸಿದ್ದೆ. ಕೊನೆಗೆ ಅವರು ಒಂದು ಮಾತು ಹೇಳಿದ್ರು, ಸರ್ ಇಂಥ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಅಡಗಿದೆ ಸರ್, ಇದು ನಿಮ್ಮ ಜೊತೆಲೆ ಸಾಯಬಾರದು ಸರ್, ಇದು ನೀವು ಸಾರ್ವಜನಿಕರಿಗೆ ತಿಳಿಸ್ಬೇಕು ಸರ್, ಇದರಿಂದ ಸಾರ್ವಜನಿಕರು ಮುನ್ನೆಚ್ಚರಿಕೆಯಿಂದ ಕೆಲವು ಅಪರಾಧಗಳನ್ನು ತಡೆಗಟ್ಟಬಹುದು ಸರ್, ಮತ್ತೆ ಹಾಲಿ ಇರುವಂಥ ಪೊಲೀಸ್ ಅಧಿಕಾರಿಗಳಿಗೆ ತಾವು ಮಾರ್ಗದರ್ಶಕರಾಗಬೇಕು ಸರ್, ನೀವು ಮಾಡುವಂಥ ಕೇಸಸ್ಸು ಅವರು ಅರ್ಥ ಮಾಡಿಕೊಂಡ್ರೆ ಅವರಲ್ಲಿ ನಿಜವಾದ ಮಾನವೀಯತೆ, ನಿಷ್ಠೆ ಮತ್ತು ಇನ್ವೆಸ್ಟಿಗೇಷನ್ ಮಾಡುವಂಥ ಕಲೆ ಕಲಿತಾರೆ ಸರ್. ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದಾಗ ನಾನು ಅವ್ರ ಮಾತಿಗೆ ಮಣಿದು ಇವ್ರು ಹೇಳ್ತಾ ಇರೋದು ಕರೆಕ್ಟು. ಈ ನನ್ನ ಅನುಭವ, ನನ್ನ ಜೊತೆಯಲ್ಲಿ ಮಶಾಣಕ್ಕೆ ಹೋಗಬಾರ್ದು, ನನ್ನ ಜೊತೆಯಲ್ಲಿ ಅದು ಗೋರಿಯಲ್ಲಿ ಹೂಣಬಾರ್ದು. ನಾನು ಏನು ಕರ್ನಾಟಕ ರಾಜ್ಯ ನನಗೆ ಪೊಲೀಸ್ ಹುದ್ದೆ ಕೊಟ್ಟು ನಾನು ಎಕ್ಸ್ಪೀರಿಯನ್ಸ್ ಪಡೆದಿದ್ದೀನಿ, ಆ ಸಾಲ ನನ್ನ ಮೇಲೆ ಇದೆ, ಆ ಸಾಲ ನಾನು ಜನರಿಗೆ ತೀರಿಸಬೇಕು ಅಂತ ಉದ್ದೇಶದಿಂದ ನಾನು ಕಲಾ ಮಾಧ್ಯಮದ ಮುಂದೆ ಹಾಜರಾಗಿದ್ದೀನಿ. ಮೊನ್ನೆ ಒಂದು ಪ್ರಕರಣದ ಬಗ್ಗೆ ವಿವರಣೆ ಕೊಟ್ಟೆ, ಸುಮಾರು 4 ಲಕ್ಷ ವ್ಯೂಸ್ ಬಂದ್ಬಿಟ್ಟಿದೆ. ನಾನು ಇದು ಇಮ್ಯಾಜಿನ್ ಮಾಡಿರಲಿಲ್ಲ. ಸರಿ, ನನ್ನಿಂದ ಒಳ್ಳೆಯದಾಗಲಿ, ಜನಸಾಮಾನ್ಯರಿಗೆ ಒಳ್ಳೆಯದಾಗಲಿ ಅಂತ ನಿಮ್ಮ ಮುಂದೆ ಇವತ್ತು ಇನ್ನೊಂದು ಪ್ರಕರಣದ ಬಗ್ಗೆ ವಿವರಣೆ ನೀಡಲು ನಾನು ಹಾಜರಾಗಿದ್ದೇನೆ. ಎರಡು 2002ರಲ್ಲಿ ನಾನು ಪೀಣ್ಯ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದೆ. ಮೇ ದಿನಾಂಕ 15ನೇ ತಾರೀಕು ನನಗೆ ಡೇಟ್ ಗೊತ್ತಿದೆ. ಯಾಕಂತ ಹೇಳಿದ್ರೆ ಕೆಲವು ಅಹಿತಕರವಾದ ಘಟನೆ ನಡೆದಾಗ ಆ ಕೇಸು, ಆ ಸ್ಥಳದ ಹೆಸರು, ದಿನಾಂಕ ಯಾರು ಮರೆಯಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ಘೋರ ಭಯಾನಕವಾದ ಒಂದು ಅಪರಾಧ ಪೀಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಒಂದು ಬಡಾವಣೆ ವಿನಾಯಕ ನಗರ, ತಾವು ನೋಡಿರಬಹುದು. ರಸ್ತೆಯಲ್ಲಿ ಬರ್ತಾ ಹೋಗ್ತಾ ವಿಡಿಯಾ ಫ್ಯಾಕ್ಟ್ರಿ ಇದೆ, ಆ ವಿಡಿಯಾ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ವಿನಾಯಕ ನಗರ ಅಂತ ಇದೆ. ಆ ನಗರದಲ್ಲಿ ಹೊನ್ನೇಲಮ್ಮ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಮತ್ತು ಒಂದು ಜಾತ್ರೆ ಹಮ್ಮಿಕೊಂಡಿದ್ರು ಗ್ರಾಮಸ್ಥರು. ಆ ಸಂದರ್ಭದಲ್ಲಿ ಬೆಳಗ್ಗೆ ಪೂಜೆ ನಡೆಯಿತು, ಅನ್ನದಾನ ಇತ್ತು. ಸಂಜೆ ಹೊತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಸಂಗೀತ, ಡಾನ್ಸು, ಕೀಲು ಕುದುರೆ, ತಮಿಳುನಾಡಿನ ಟ್ರೂಪ್ಸ್ಗಳು ಬಂದಿರುತ್ತೆ. ಜನರಿಗೆ ಅನೌನ್ಸ್ ಮಾಡ್ತಾರೆ, ಇವತ್ತು 10 ಗಂಟೆ ಮೇಲೆ ಈ ಮನೋರಂಜನಾ ಕಾರ್ಯಕ್ರಮ ಇದೆ, ಡಾನ್ಸ್ ಇದೆ, ಕೀಲು ಕುದುರೆ ತರಿಸಿದ್ದೀವಿ ಅಂತ ಹೇಳಿದಾಗ ಆ ವಿನಾಯಕ ನಗರದ ಸುತ್ತಮುತ್ತ ಕೆಲವು ಹಳ್ಳಿಗಳಿವೆ. ಆ ಹಳ್ಳಿಗಳಿಂದ ಜನರು, ವಿಶೇಷವಾಗಿ ಮಹಿಳೆಯರು ತಮ್ಮ ಮಕ್ಕಳಿಗೆ ಕರ್ಕೊಂಡು ಬಂದು ಕೂತ್ಕೊಂಡು ನೋಡ್ತಾರೆ. ಒಬ್ಬಳು ಅಪ್ರಾಪ್ತ ಬಾಲಕಿ, ವಿದ್ಯಾರ್ಥಿನಿ, ಆಕೆ ಹೆಸರು ಅಂತ. ಆಕೆಯೂ ಸಹ ತನ್ನ ಅಜ್ಜಿ ಜೊತೆ ನೋಡಕ್ಕೆ ಬರ್ತಾಳೆ, ಕೂತ್ಕೊಂಡು ನೋಡ್ತಾ ಇರ್ತಾಳೆ. ರಾತ್ರಿ 1 ಗಂಟೆ ಆಗುತ್ತೆ. ಅಜ್ಜಿ ಹೇಳ್ತಾಳೆ, ನೋಡಮ್ಮ, ನಮ್ಮ ಅಕ್ಕಪಕ್ಕದ ಮನೆ ಹುಡುಗಿರು ಕೂತಿದ್ದಾರೆ, ನೀನು ಸ್ವಲ್ಪ ಹೊತ್ತಿದ್ದು ನೋಡಿಕೊಂಡು ಮನೆಗೆ ಬಾ ಅಂತ ಆಕೆ ಮನೆಗೆ ಹೊರಟೋಗ್ತಾಳೆ.
ಆ ಹುಡುಗಿಯ ಕೊಲೆ ಆಗುತ್ತೆ, ಆಕೆ ಮೇಲೆ ಅತ್ಯಾಚಾರ ಆಗುತ್ತೆ. ಆಗ ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಬೆಳಗ್ಗೆ ಪಕ್ಕದ ಮನೆ ಹುಡುಗಿರು ಹೇಳ್ತಾರೆ, ಎಲ್ಲಿ ನಮ್ಮ ಹುಡುಗಿ ಮನೆಗೆ ಬಂದಿಲ್ವಲ್ಲ. ಆಗ ಅವ್ರು ಹೇಳ್ತಾರೆ, ನೀರು ಕುಡ್ಕೊಂಡು ಬರ್ತೀನಿ ಅಂತ ಹೋದ್ಲು, ಬಹುಶಃ ನಿಮ್ಮ ಮನೆಗೆ ವಾಪಸ್ ಬಂದಿರ್ಬೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ನಮ್ಮ ಮನೆಗಳಿಗೆ ಹೋಗಿದ್ದೀವಿ. ಸೊ ಎಲ್ಲ ಕಡೆ ಹುಡುಕಾಡ್ತಾರೆ, ಆ ಹುಡುಗಿ ಪತ್ತೆ ಆಗಲ್ಲ. 17ನೇ ತಾರೀಕು 15ನೇ ತಾರೀಕು ನಡೀತು. 16ನೇ ತಾರೀಕು ಎಲ್ಲ ಅವರೇ ಸೇರಿಕೊಂಡು ಎಲ್ಲ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಎಲ್ಲ ಹುಡುಕಾಡ್ತಾರೆ, ಯಾವುದೇ ಕುಳು ಸಿಕ್ಕಲ್ಲ ಅವ್ರಿಗೆ. 17ನೇ ತಾರೀಕು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಬಂದ್ಬಿಟ್ಟು, ಸರ್ 15ನೇ ತಾರೀಕು ನಮ್ಮ ಊರಲ್ಲಿ ಜಾತ್ರೆ ಇತ್ತು ಸರ್, ನಮ್ಮ ಹುಡುಗಿ ಕಾಣೆ ಆಗಿದ್ದಾಳೆ ಸರ್, ವಯಸ್ಸು 9 ವರ್ಷ, 4ನೇ ಕ್ಲಾಸ್ ವಿದ್ಯಾರ್ಥಿನಿ ಸರ್, ನಾವು ನಿನ್ನೆ ಎಲ್ಲ ಹುಡುಕಾಡಿದ್ದೀವಿ ಸರ್, ಇಲ್ಲಿವರೆಗೆ ಯಾವುದೇ ತರಹದ ಮಾಹಿತಿ ನಮಗೆ ಸಿಗಲಿಲ್ಲ ಸರ್. ಕೊನೆಗೆ ನನಗೆ ಒಂದು ಗುಮಾನಿ ಏನು ಬಂತು ಅಂತ ಹೇಳಿದ್ರೆ, ಈ ಒಂದು ಜಾತ್ರೆಗೆ ಸುಮಾರು ಜನ ಅಕ್ಕಪಕ್ಕದ ಹಳ್ಳಿಯಿಂದ ಮೋಟರ್ ಸೈಕಲ್ಗಳಲ್ಲಿ ಬಂದಿದ್ರು, ಯಾರು ಕೂರಿಸ್ಕೊಂಡು ಹೊರಟಿದಾರ ಅಥವಾ ಕೆಲವು ಭಿಕ್ಷಕರು ಬಂದಿದ್ರು ಅಂತ ಮಾಹಿತಿ ಸಿಕ್ತು. ಅವ್ರೇನಾರ ಕರ್ಕೊಂಡು ಹೋಗ್ಬಿಟ್ಟಿದಾರ ಅಂತ ನಾವು ನಮ್ಮ ಪೊಲೀಸರಿಗೆ ಅಕ್ಕಪಕ್ಕದ ಗ್ರಾಮಗಳಿಗೆ ಕಳಿಸಿ, ಆವತ್ತು ಜಾತ್ರೆಯಲ್ಲಿ ಯಾರು ಭಾಗವಹಿಸಿದ್ರು, ಆಟೋ ರಿಕ್ಷಾದಲ್ಲಿ ಯಾರು ಹೋಗಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಿಸ್ತೀನಿ. ಸಂಜೆ ಆದ್ರೂ ಯಾವುದೇ ಮಾಹಿತಿ, ಯಾವುದೇ ಕ್ಲೂ ಸಿಗಲಿಲ್ಲ. ನನಗೆ ಆಸ್ ಎ ಎಕ್ಸ್ಪೀರಿಯನ್ಸ್ಡ್ ಪೊಲೀಸ್ ಆಫೀಸರು ಕೆಲವು ಸಂದರ್ಭಗಳಲ್ಲಿ ಹೀಗೆ ಆಗಿರಬಹುದು ಅಂತ ಹೇಳ್ಬಿಟ್ಟು ನಮಗೆ ಒಂದು ಇಂಟ್ಯೂಷನ್ ಬರುತ್ತೆ. ಜನರಲಿ ಹೆಣ್ಣುಮಗಳು, ಅದು ಅಪ್ರಾಪ್ತ ಹುಡುಗಿ ಕಾಣೆಯಾದಾಗ ಅವಳು ಸಿಗಲಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ಆಗಿರ್ಬೋದು, ಅಥವಾ ಯಾರು ಕರ್ಕೊಂಡು ಹೋಗಿ ರೇಪ್ ಬೀಪ್ ಮಾಡಿಬಿಟ್ಯಾರ ಅಂತ ಅನೇಕ ವಿಚಾರಗಳು ನನ್ನ ತಲೆಗೆ ಬರ್ತಾನೇ ಇತ್ತು. ಆದರೆ 18ನೇ ತಾರೀಕು ನಾನು ರಜಾ ಅಪ್ಲೈ ಮಾಡಿದ್ದೆ. ಅಂದರೆ 18ನೇ ತಾರೀಕು ಸಂಜೆಯಿಂದ ರಜಾ ಅಪ್ಲೈ ಮಾಡಿದ್ದೆ. ನಾನು ನಮ್ಮ ಕುಟುಂಬದವರು ಪವಿತ್ರ ಮೆಕ್ಕಾಗೆ ಹೋಗಬೇಕು, ಧಾರ್ಮಿಕ ಯಾತ್ರೆಗೆ ಅಂತ ಎಲ್ಲ ಡಿಸೈಡ್ ಮಾಡಿಕೊಂಡು ತೀರ್ಮಾನ ಮಾಡಿಕೊಂಡು 1 ವಾರದಿಂದ ತಯಾರಿ ಮನೆಯಲ್ಲಿ ನಡೀತಾ ಇತ್ತು. ಆವತ್ತು ಬೆಂಗಳೂರಿಂದ 10 ಗಂಟೆಗೆ, ರಾತ್ರಿ 12 ಗಂಟೆಗೆ ಏರ್ ಇಂಡಿಯಾ ಫ್ಲೈಟು ಬುಕ್ ಆಗಿತ್ತು ಮೆಕ್ಕಾಗೆ. ಅಂದರೆ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ, ಆಗ ನಮ್ಮ ಹಳೆ ಏರ್ಪೋರ್ಟ್ ಇತ್ತು, HCL ಏರ್ಪೋರ್ಟು. ಅಲ್ಲಿಂದ ನಾವು ಏರ್ಲೈನ್ಸು ಫ್ಲೈಟ್ ಮುಖಾಂತರ ಬಾಂಬೆಗೆ ಹೋಗಬೇಕಾಗಿತ್ತು. ನೆಕ್ಸ್ಟ್ ಡೇ ಬಾಂಬೆ ಇಂದ 8 ಗಂಟೆಗೆ, ಬೆಳಗ್ಗೆ 8 ಗಂಟೆಗೆ ಸೌದಿ ಏರ್ಲೈನ್ಸ್ ಅಂತ ಇದೆ, ಸೌದಿ ಏರ್ಲೈನ್ಸ್ ಮುಖಾಂತರ ಮೆಕ್ಕಾಗೆ ಹೋಗಬೇಕಾಗಿತ್ತು. ನಾನೇನು ಮಾಡಿದೆ ಅಂತ 10 ಗಂಟೆಗೆ ತಾನೇ ಮನೆಯಿಂದ ಹೊರಟೋದು. ಪುನಃ ಒಂದು ಸತಿ ಸ್ಟೇಷನ್ಗೆ ಹೋಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳ ಜೊತೆ ಅವ್ರಿಗೆ ಸ್ವಲ್ಪ ಸೂಕ್ತ ತಿಳುವಳಿಕೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲರಿಗೂ ತಿಳಿಸಿದೆ. 7 ಗಂಟೆಗೆ ಬರಬೇಕು, ನೀವು ಅಟೆಂಡೆನ್ಸ್ ಕೊಡಬೇಕು, ಸಾಹೇಬರು ಒಂದು ಮೀಟಿಂಗ್ ಮಾಡಿಕೊಂಡಿದ್ದಾರೆ, ಯಾಕಂದರೆ 10 ದಿವಸ ಅವರು ಬೆಂಗಳೂರಿನಲ್ಲಿ ಇರಲ್ಲ, ಮೆಕ್ಕಾಗೆ ಹೋಗ್ತಾ ಇದ್ದಾರೆ ಅಂತ. ಹೋಗ್ತೀನಿ. 7 ಗಂಟೆಗೆ ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಬಂದಿದ್ದರು, ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳಿದ್ದರು, ನಮ್ಮ ಹೆಡ್ ಕಾನ್ಸ್ಟೇಬಲ್ಸು, ASIಗಳು, ಕಾನ್ಸ್ಟೇಬಲ್ಸು, ಎಲ್ಲರಿಗೂ ನಾನೇನು ಮಾಡಿದೆ, ಪೊಲೀಸ್ ಸ್ಟೇಷನ್, ಪೀಣ್ಯ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ನಾನು ಅವ್ರಿಗೆಲ್ಲ ಚೇರ್ ಹಾಕಿ ಕೂರಿಸಿ ನಾನು ಅವ್ರಿಗೆ ಉದ್ದೇಶಿಸಿ ಮಾತನಾಡ್ತಾ ಇದ್ದೆ. ನಾನು ಕೊಟ್ಟ ತಿಳುವಳಿಕೆ ಏನಂತ ಹೇಳಿದ್ರೆ, ನೋಡಿಯಪ್ಪ, ನನಗೆ ನಮ್ಮ ಪೊಲೀಸರಿಗೆ, ಪೀಣ್ಯ ಪೊಲೀಸರಿಗೆ ಬಹಳ ದೊಡ್ಡ ಗೌರವ ಇದೆ, ಜನ ಬಹಳ ಗೌರವ ಕೊಡ್ತಾರೆ, ನಾವೊಂದು ಒಳ್ಳೆಯ ಹೆಸರು ಸಂಪಾದಿಸಿದ್ದೇವೆ. ನಿಜ ಹೇಳಬೇಕಾದ್ರೆ ನನ್ನ ಕನಸು, ರಾಮರಾಜ್ಯದ ಕನಸು ಅಂತ ಹೇಳ್ತಾರಲ್ಲ, ಕ್ರೈಮ್ ಫ್ರೀ ಸಿಟಿ ಮಾಡಬೇಕು ಅಂತ ನನ್ನ ಉದ್ದೇಶ. ಹಾಗೆ ಪೀಣ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ರೌಡಿಸಮ್ ಇಲ್ಲ, ಪೀಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಳ್ತನ ಇಲ್ಲ, ಪೀಣ್ಯ ಪೊಲೀಸ್ ಸ್ಟೇಷನ್ನಲ್ಲಿ ಯಾವುದೇ ಮೋಸ ಮಾಡೋದಾಗಲಿ ಅಂಥದ್ದು ಯಾವುದೇ ತರಹದು ಒಂದು ಕ್ಲಬ್ ಸಹ ಇರಲಿಲ್ಲ ನಮ್ಮಲ್ಲಿ. ನೋ ಕ್ಲಬ್ಸ್, ಕ್ರೈಮ್ ಫ್ರೀ. ಎಸ್, ಅಂತ ಹೆಸರು ಪಡೆದಿದ್ದೀವಿ. ನನ್ನ ಆಬ್ಸೆನ್ಸ್ನಲ್ಲಿ, ನನ್ನ ಗೈರ್ ಹಾಜರಿಯಲ್ಲಿ ನೀವು ಜನರ ಜೊತೆ ಒಳ್ಳೆ ರೀತಿ ವರ್ತಿಸಬೇಕು. ಅವ್ರು ಏನಾರ ಕಂಪ್ಲೇಂಟ್ ತಂದಾಗ ಕೂಡಲೇ ಅವ್ರಿಗೆ ಕೂರಿಸಿ ಅವರ ಸಮಸ್ಯೆಯನ್ನಂತೂ ಬಗೆಹರಿಸಬೇಕು.
ಎಲ್ಲರ ಒಂದು ಕೇಸು ನೀವು ಹಣ ಕೇಳೋದಾಗಲಿ ಮತ್ತೊಂದು ಕೇಳೋದಾಗಲಿ ನಾನು ನಿಮಗೆ ಬಿಡಲ್ಲ. ಈ ಪೊಲೀಸ್ ಸ್ಟೇಷನ್ ಕೆಟ್ಟ ಹೆಸರು ಬಂದರೆ ನನಗೆ ಕೆಟ್ಟ ಹೆಸರು ಬಂದ ಹಾಗೆ, ನಿಮ್ಮ ಮೇಲೆ ಕೆಟ್ಟ ಹೆಸರು ಬಂದಾಗ ಅದು ನನಗೆ ಕೆಟ್ಟ ಹೆಸರು ಬಂದ ಹಾಗೆ. ನನ್ನ ಹೆಸರು ಏನು ಒಂದು ಪವಿತ್ರ ಹೆಸರಿದೆ, ಶ್ರೇಷ್ಠ ಹೆಸರಿದೆ, ಅದು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ನಾನು ಉದ್ದೇಶಿಸಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಇಡೀ ಸ್ಟಾಫ್ಗೆ ಕರೆಕ್ಟ್ ಒಂದು 7:15 ಗಂಟೆ ಸಮಯ. ಎಲ್ಲಕ್ಕೂ ಹೊರಗಡೆ ಕೂತಿದ್ನಲ್ಲ, ಒಂದು ಫೋನ್ ಬರುತ್ತೆ, ಟ್ರೈನ್ ಅಂತ ಬಿಟ್ಟು ಫೋನ್ ಬಂತು. ಆಗ ರಿಂಗ್ ಬರ್ತಾ ಇತ್ತು. ಬಂದಾಗ ನಮ್ಮ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಕಾನ್ಸ್ಟೇಬಲ್ ಬಂದು ಹೇಳ್ತಾನೆ, ಈ ಆರ್ಡರ್ಲಿ ಕಾನ್ಸ್ಟೇಬಲ್ ಸೆಂಟ್ರಿ ಅಂತ ಇರ್ತಾನೆ, ಸರ್ ಯಾವುದೋ ಫೋನ್ ಬಂದಿದೆ ಸರ್ ಅಂತ ಹೇಳ್ತಾನೆ. ಈ ಸಬ್ ಇನ್ಸ್ಪೆಕ್ಟರ್ ಎದ್ದು ಹೋಗ್ತಾನೆ. ನನಗೆ ಇಂಟ್ಯೂಷನ್ ಏನಂತ ಹೇಳಿದ್ರೆ, ಇವತ್ತು ನಾನು ಹೋಗ್ತೀನೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂಥರ ಅನ್ಈಸಿನೆಸ್ ಇತ್ತು ನನಗೆ. ಸಬ್ ಇನ್ಸ್ಪೆಕ್ಟರ್ ಫೋನಲ್ಲಿ ಮಾತಾಡ್ತಾ, ನಾನು ಇವ್ರಿಗೆ ಉದ್ದೇಶಿಸಿ ಮಾತನಾಡ್ತಾ ಇದ್ದೀನಿ. ಆದರೆ ನನ್ನ ಕಿವಿಯೆಲ್ಲ ಆ ಸಬ್ ಇನ್ಸ್ಪೆಕ್ಟ್ರು ಫೋನ್ ರಿಸೀವ್ ಮಾಡಿದ್ನಲ್ಲ, ಇನ್ನೊಬ್ಬ ಜೊತೆ ಮಾತನಾಡ್ತಾ ಇದ್ನಲ್ಲ, ಆ ಸಂಭಾಷಣೆ ನಾನು ಕೇಳ್ಕೊತಾ ಇದ್ದೀನಿ. ಅವನು ಸಬ್ ಇನ್ಸ್ಪೆಕ್ಟ್ರು, ಹಾಂ ಏನಪ್ಪ ಹೇಗಾಯಿತು, ಜಾಗ ಎಲ್ಲಿದೆ, ಆಮೇಲೆ ಕಲ್ಲಿಂದ ತಲೆ ಜಜ್ಬಿಟ್ರಾ, ಅಯ್ಯಯ್ಯೋ ನಾನು ಬರ್ತೀನಿರಪ್ಪ, ಸ್ವಲ್ಪ ಬರ್ತೀನಿರು ಅಂತ ಹೇಳಿದ್ದು ಮಾತು ಕೇಳಿಸ್ಕೊಂಡೆ. ಅವನು ಬಂದ ತಕ್ಷಣ ನನಗೆ ಕ್ಯೂರಿಯಾಸಿಟಿ, ಏನು ಫೋನ್ನಲ್ಲಿ ಮಾತನಾಡಿದ್ದು, ರೇ ನಿಮಗೆ ಫೋನ್ ಬಂತಲ್ಲ ಏನದು, ಸರಿ ಏನಿಲ್ಲ ಸರ್, ಏನೋ ಅಲ್ಲಿ ಸಣ್ಣ ಗಲಾಟೆ ಅಂತೆ, ನೆಲಗದರಿನಲ್ಲಿ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ ಗಲಾಟೆ ಅಂತ ಸಣ್ಣ ಗಲಾಟೆ, ನಾನು ವೈಸ್ಲಾ ತಗೊಂಡು ಹೋಗಿ ಬರ್ತೀನಿ ಸರ್ ಅಂದ. ರೇ ನಿಜ ಹೇಳಿ, ನಾನು ಕೇಳಿಸ್ಕೊಂಡಿದ್ದೀನಿ ನಿಮ್ಮ ಆಂಗ್ಸೈಟಿ, ನೀವು ಮಾತನಾಡ್ತಾ ಇದ್ದು ಎಲ್ಲಿ ಏನು ಕಲ್ಲು ತಲೆ ಜಜ್ಜಿದಾರ ನನ್ನ ಕಿವಿಗೆ ಬಿದ್ದಿದೆ, ನಿಜ ಹೇಳಿ ನೀವು ಅಂತ. ಸರ್ ಆ ಒಬ್ಳು ಅಪ್ರಾಪ್ತ ಬಾಲಕಿ ಸರ್, ವಿದ್ಯಾರ್ಥಿನಿ ಅಂತ ಸರ್, ಬೆತ್ತಲೆಯಾಗಿ ಬಿದ್ದಿಲ್ಲ ಅಂತೆ ಸರ್, ತಲೆ ಮೇಲೆ ಕಲ್ಲಿತ್ತು ಹಾಕಿದ್ದಾರಂತೆ ಸರ್. ಆ ಪಕ್ಕದ ಜಮೀನವರು ಹೋಗ್ತಾ ಸ್ವಲ್ಪ ದುರ್ವಾಸನೆ ಹೊಡಿತಂತೆ ಸರ್. ಅಲ್ಲಿ ಹತ್ರ ಹೋಗಿ ನೋಡಿದಾಗ ಈ ಶವ ಬಿದ್ದಿರೋದು ನೋಡಿದ್ದಾರೆ ಸರ್. ನನಗೆ ಸಡನ್ ಫ್ಲ್ಯಾಶ್ ಆಯಿತು, ಈ ಏನು ಹುಡುಗಿ ಹೇಮಾವತಿ ಜಾತ್ರೆಯಿಂದ ಕಾಣೆಯಾಗಿದ್ದಾಳಲ್ಲ, ಅವಳು ದೇಶವ ಇರ್ಬೋದು ಇದು ಅಂತ ನಾನು ಇಮ್ಯಾಜಿನ್ ಮಾಡ್ತೀನಿ. ಮಾಡಿ ಈಗ 8 ಗಂಟೆ ಟೈಮ್ ಆಗಿಬಿಡ್ತು, 10 ಗಂಟೆಗೆ ಮನೆಯಿಂದ ಹೊರಡಬೇಕು ನಾವು. ಏನು ಮಾಡಬೇಕು? ಇಂಥ ಒಂದು ದೊಡ್ಡ ಘೋರ ಅಪರಾಧ ಪೀಣ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದಿದೆ. ನಾಳೆ ಬೆಳಗ್ಗೆ ಎಲ್ಲ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ನಲ್ಲಿ ಬರುತ್ತೆ ನ್ಯೂಸು. ನಮ್ಮ ಪೊಲೀಸ್ ಕಮಿಷನರ್ ಸಾಂಗ್ಲಿಯಾನ್ ಅವರಿದ್ದರು, ಅವರು ಪ್ರೆಸ್ಸಿಗೆ ಉತ್ತರ ಕೊಡಬೇಕಾಗುತ್ತೆ. ಖಂಡಿತ ಮಾಧ್ಯಮದ ಸ್ನೇಹಿತರು ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ನಿಮ್ಮ ಇನ್ಸ್ಪೆಕ್ಟರ್ ಅಬ್ದುಲ್ ಅಜೀಮ್ ಅವರು ಎಲ್ಲಿ ಸರ್? ಅವ್ರು ಹೇಳ್ತಾರೆ, ಇಲ್ಲಪ್ಪ ಮೆಕ್ಕಾಗೆ ಹೋಗಿದ್ದಾರೆ ಅಂದಾಗ ಜವಾಬ್ದಾರಿ ಅರ್ಥ ಮಾಡ್ಕೊಳ್ಳದೆ, ಜವಾಬ್ದಾರಿ ನಿಭಾಯಿಸದೆ ಜಾಗ ಬಿಟ್ಟು ಓಡೋದ್ರಾ? ಇದು ಖಂಡಿತ ಈ ಪ್ರಶ್ನೆ ಕೇಳ್ತಾರೆ, ಈ ಮಾತು ಮಾಧ್ಯಮದವರು ಹೇಳ್ತಾರೆ. ನಾನೇನು ಮಾಡಿದೆ, ಇಮ್ಮಿಡಿಯೇಟ್ ಒಂದೊಂದು ಸೆಕೆಂಡ್ಗೆ ನನಗೆ ಇದು ಫ್ಲ್ಯಾಶ್ ಆಗಿಬಿಡ್ತು. ನಾನಿವತ್ತು ಹೋಗೋಕ್ಕಾಗಲ್ಲ. ನಾನು ನಮ್ಮ ಮನೇಲಿ ಎಲ್ಲ ತಯಾರಿ ಮಾಡ್ಕೊಂಡು ಕೂತಿದ್ದಾರೆ. ನನ್ನ ಮಿಸಸ್ಸು, ನಮ್ಮ 2 ಮಕ್ಕಳು, ಗಂಡು ಮಕ್ಕಳು, ಝೀಶಾನ್ ಅಂತ ಒಬ್ಬ, ಝೈದಾನ್ ಅಂತ 2ನೇ ಮಗ, ಸಣ್ಣ ಮಕ್ಕಳು. ನಾನು ಕೂಡಲೇ ಮನೆಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಏನು ಎಲ್ಲ ತಯಾರಿ ನಡೆದಿದೆಯಾ? ಹಾಂ ಎಲ್ಲ ತಯಾರಾಗಿದೆ, ನೀವು ಬರಬೇಕು, 10 ಗಂಟೆ ಕರೆಕ್ಟ್ ಬಂದ್ಬಿಡಿ, ಹೋಗ್ಬೋಣ, 9:30 ಬಂದ್ಬಿಡಿ, ನೀವು 9 ಗಂಟೆಗೆ ಅಂದರು. ನಾನು ಹೇಳಿದೆ, ಐ ಆಮ್ ಸಾರಿ, ನಾವು ಮೆಕ್ಕಾಗೆ ಹೋಗೋಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಇಂಥ ಒಂದು ಘೋರ ಅಪರಾಧ ನಮ್ಮಲ್ಲಿ ನಡೆದಿದೆ. ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆ ಮಾಡಿದ್ದಾರೆ. ಮೋಸ್ಟ್ ಸೆನ್ಸೇಷನಲ್ ಕೇಸ್ ಇದು. ಬೆಂಗಳೂರಿನಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡುವಂಥ ದುರ್ಘಟನೆ. ನನ್ನ ಮೇಲೆ ಏನಾರ ಪ್ರೀತಿ ವಿಶ್ವಾಸ ಇದ್ದರೆ ದಯವಿಟ್ಟು ಇವತ್ತು ನಾವು ಹೋಗೋದು ಬೇಡ, ಫ್ಲೈಟ್ ಟಿಕೆಟ್ ರದ್ದು ಮಾಡಿ, ಕ್ಯಾನ್ಸಲ್ ಮಾಡಿ, ನನಗೆ 2 days ಟೈಮ್ ಕೊಡಿ. ನಾನು ಈ ಕೇಸು 100% ಡಿಟೆಕ್ಟ್ ಮಾಡಿ ಆರೋಪಿಗೆ ಹಿಡಿದು
ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಈ ಭೇದಿಸಿ ನಾವು ಈ ಕೇಸು ನಾವು ಹೋಗೋಣ ಅಂತ ಹೇಳಿದ ತಕ್ಷಣ ನನ್ನ ಧರ್ಮಪತ್ನಿ ಮಾಡಿ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಹೋಗ್ತಾರೆ. ನಿಮಗೆ ಯಾತ್ರೆ ಇಂಪಾರ್ಟೆಂಟಾ ಅಥವಾ ನನ್ನ ಕರ್ತವ್ಯ ಇಂಪಾರ್ಟೆಂಟಾ? ನಿಮ್ಮ ಮನೆ ಯಜಮಾನನ ಮೇಲೆ ಆರೋಪ ಬಂದು ಒಂದು ಸ್ಟಿಗ್ಮಾ ಬಂದಾಗ ನೀವು ಸಹಿಸ್ಕೊಳ್ತೀರಾ ಅಂತ ಈ ಮಾತು ಹೇಳಿದಾಗ ಇಲ್ಲ ನೀವು ಮಾಡಿ, ನಾನು ಕ್ಯಾನ್ಸಲ್ ಮಾಡಿಸ್ತೀನಿ, ಡೋಂಟ್ ವರಿ ಅಂತಾರೆ. ಕ್ಯಾನ್ಸಲ್ ಮಾಡಿಸಿ ನಾನು ಹೇಳಿದೆ 20ನೇ ತಾರೀಕು ಬುಕ್ ಮಾಡಿ ಅಂತೀನಿ ರಾತ್ರಿಗೆ. ಓನ್ಲಿ 2 days ಟೈಮ್, 19-20 2 ದಿವಸ ಉಳಿದಿರೋದು. ನನಗೆ ಗೊತ್ತು ನಾನು ಯಾವ ಥರ ಈ ಕೇಸು ಸಾಲ್ವ್ ಮಾಡಬೇಕು ನನಗೆ ಗೊತ್ತಿದೆ, ನಾನು ಮಾಡ್ತೀನಿ, ನನಗೆ ನಂಬಿಕೆ ಇದೆ. ಎಲ್ಲರಿಗಿಂತ ಜಾಸ್ತಿ ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ. ಆಗ ನನಗೆ ತಮಗೆ ಒಂದು ಮಾತು ಹೇಳಬೇಕಾದ್ರೆ, ನಾನು ನನ್ನ ಜೀವನದಲ್ಲಿ ಕೆಲವು ಸಿದ್ಧಾಂತಗಳು ತತ್ವಗಳು ಹಮ್ಮಿಕೊಂಡಿದ್ದೀನಿ. ಆ ತತ್ವಗಳು ಆ ಸಿದ್ಧಾಂತಗಳು ಭಗವಂತನ ಮೇಲೆ ಇರುವಂಥ ನಂಬಿಕೆ ಏನಿದೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನನ್ನ ಸಕ್ಸಸ್ಗೆ ಕಾರಣ. ತಲೆಗೆ ಏನು ಬಂತು ಗೊತ್ತಾ? ನನಗೆ ವಿಧಾನಸೌಧದ ಮುಖ್ಯ ದ್ವಾರದ ಮೇಲೆ ಬರೆದಿರೋದು ನಾನು ಓದಿದ್ದೀನಿ, ಗೌರ್ಮೆಂಟ್ಸ್ ವರ್ಕ್ ಈಸ್ ಎ ಗಾಡ್ಸ್ ವರ್ಕ್ ಅಂತ ಬರೆದಿದ್ದಾರೆ. ಗೌರ್ಮೆಂಟ್ಸ್ ವರ್ಕ್ ಇಸ್ ಎ ಗಾಡ್ಸ್ ವರ್ಕ್ ಅಂತ ಹೇಳ್ಬಿಟ್ಟು, ಸರ್ಕಾರಿ ಕೆಲಸ ದೇವ್ರ ಕೆಲಸ. ನಾನು ಸರ್ಕಾರಿ ಕೆಲಸದಲ್ಲಿ ಇದ್ದೀನಿ, ನಾನು ಮಾಡ್ತಾ ಇರೋದು ದೇವ್ರ ಕೆಲಸ. ದೇವರಿಗೆ ನಾನು ಒಪ್ಪಿಸಬೇಕು. ಈ ಜಗತ್ತಿನ ಸೃಷ್ಟಿಕರ್ತಾ ಇದ್ರಲ್ಲ ಅವನಿಗೆ ಒಪ್ಪಿಸಬೇಕು. ಅವನಿಗೆ ನಾನು ಮೋಸ ಮಾಡಿ ಹೋದರೆ ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ನಾಲಾಯಕು, ಈ ಫೀಲಿಂಗ್ ಬರುತ್ತೆ ನನಗೆ. ಅದರ ಜೊತೆಗೆ ಸ್ವಾಮಿ ಬಸವೇಶ್ವರರ ಕೆಲವು ವಚನಗಳು ತಲೆಗೆ ಬರುತ್ತೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಾಮಾಜಿಕ ನ್ಯಾಯ, ಕಾಯಕವೇ ಕೈಲಾಸ. ಅಂದರೆ ನನ್ನ ಕೆಲಸದಲ್ಲಿ ನಾನು ಸ್ವರ್ಗ ಹುಡುಕ್ಬೇಕು, ನನ್ನ ಕೆಲಸದಲ್ಲಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನನಗೆ ಸಿಗಬೇಕು. ಕೆಲಸದಲ್ಲಿ ದೇವರು ಹುಡುಕ್ಬೇಕು. ನಿಮ್ಮ ಸಂಪತ್ತಿನಲ್ಲಿ ನಿಮಗೆ ದೇವರು ಕಾಣಲು ಸಾಧ್ಯವಿಲ್ಲ. ನಿಮ್ಮ ಸಂಪತ್ತಿಂದ ನಿಮಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ, ತೃಪ್ತಿ ಸಿಗುವುದಿಲ್ಲ. ನನ್ನ ಒಂದು ಸಿದ್ಧಾಂತ ಏನಂತ ಹೇಳಿದ್ರೆ, ಆಲ್ವೇಸ್ ಐ ಮಸ್ಟ್ ಫೈಂಡ್ ಪ್ಲೆಜರ್ ಇನ್ ಮೈ ವರ್ಕ್, ನಾಟ್ ಇನ್ ಮನಿ, ನಾಟ್ ಇನ್ ವೆಲ್ತ್. ನಾನು ಯಾರಿಗಾರ ಕೆಲಸ ಮಾಡಿಕೊಟ್ಟಾಗ ಅವರು ಬಂದು, ಸ್ವಾಮಿ ನಿಮ್ಮಿಂದ ನಮಗೆ ಒಳ್ಳೆಯದಾಯಿತು ಅಂತ ಹೇಳಿದಾಗ ಎಂಥ ಒಂದು ಖುಷಿ ಕೊಡುತ್ತೆ ಗೊತ್ತೆ. ನಾನು ಎಲೆಕ್ಷನ್ ಬಂದ್ಬಿಟ್ಟೆ, ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಾನು ಬಹಳ ಜನರಿಗೆ ನ್ಯಾಯ ದೊರಕಿಸ್ಕೊಟ್ಟಿದ್ದೀನಿ. ನಾನು ನನ್ನ ಭಾಷಣದಲ್ಲಿ ಹೇಳ್ತಾ ಇದ್ದೆ, ನನಗೆ ಖಂಡಿತ ಸೋಲಿಲ್ಲ. ಯಾಕಂತ ಹೇಳಿದ್ರೆ ನೊಂದವರು ನಮ್ಮ ಪೊಲೀಸ್ ಠಾಣೆ ಮುಂದೆ ಸೀರಿಯಸ್ ಸೆರಗು ಹೀಗೆ ಹಿಡ್ಕೊಂಡು ಆಕಾಶ ಕಡೆ ನೋಡಿ, ಭಗವಂತ ಈ ಪುಣ್ಯಾತ್ಮನಿಗೆ ಒಳ್ಳೇದು ಮಾಡು ಅಂತ ನನ್ನ ಮೇಲೆ ಹಂಡ್ರೆಡ್ಸ್ ಆಫ್ ಆಶೀರ್ವಾದಗಳು ಇವೆ. ಜನರಿಗೆ ಗೊತ್ತಿಲ್ಲ ಅಷ್ಟೇ. ಅದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಆಗಿದೆ ಚೆಕ್ಕಿನ ಮೂಲಕ. ನಾನು ಬರೀ ಭಗವಂತ ಅದು ಯಾವಾಗ ಚೆಕ್ ಕೊಟ್ಟು ಅದು ಎನ್ಕ್ಯಾಶ್ ಮಾಡ್ತಾನೆ ಗೊತ್ತಿಲ್ಲ. ಇಂಥ ನನ್ನ ಸಿದ್ಧಾಂತಗಳು ಕೊನೆಗೆ ನಮ್ಮ ಮನೆಯಲ್ಲಿ ಒಪ್ಕೊಳ್ತಾರೆ. ನಾನು ಕೂಡಲೇ ಏನು ಮಾಡ್ತೀನಿ, ಸ್ಥಳಕ್ಕೆ ಹೋಗ್ತೀನಿ. ಆ ನೆಲಗದರನ ಹಳ್ಳಿಯ ಪಕ್ಕದಲ್ಲಿ ಒಂದು ಕಾಲ್ದಾರಿ ಇದೆ, ಅದರ ಪಕ್ಕದಲ್ಲಿ ಬಿದ್ದಿರುತ್ತೆ. ನೋಡ್ತೀನಿ, ಸುಮಾರು 8, 9, 10 ವರ್ಷದ ಅಪ್ರಾಪ್ತ ಬಾಲಕಿ, ಲಂಗ ಇರುತ್ತೆ, ಬ್ಲೌಸು ಬಿಚ್ಚು ಕೆರಡೆ ಹಾಕಿರ್ತಾರೆ. ಆಮೇಲೆ ಒಂದು ಕಲ್ಲಿಂದ ತಲೆ ಮೇಲೆ ಕಲ್ಲು ಎತ್ತು ಹಾಕಿ 2-3 ಬಾರಿ ತಲೆ ಜಜ್ಜಿರ್ತಾರೆ. ಇದೆಲ್ಲ ಮುಖ ಮೂಗು ಇದೆಲ್ಲ ಹೊಡೆದೋಗಿರುತ್ತೆ, ಬ್ಲಡ್ ಎಲ್ಲ ಕಟ್ಕೊಂಡಿರುತ್ತೆ. ಯಾಕಂದರೆ 2 to 3 days ಆಗ್ಬಿಡ್ತು, 2 days ಆಗ್ಬಿಡ್ತು. ಆಮೇಲೆ ಪರಿಶೀಲನೆ ಮಾಡಿ ನೋಡಿದಾಗ ನನಗೆ ಆಗಲೇ ಅನಿಸ್ತು, ಈ ಹುಡುಗಿ ಮೇಲೆ ಈ ಹುಡುಗಿಗೆ ಯಾರೋ ಅಪಹರಿಸಿಕೊಂಡು ಬಂದು ಅತ್ಯಾಚಾರವೆಸಗಿ ಕತ್ತು ತಲೆ ಮೇಲೆ ಕಲ್ಲೆತ್ತು ಹಾಕಿ ಕೊಲೆ ಮಾಡಿದ್ದಾರೆ. ಪಕ್ಕದಲ್ಲಿ ನೋಡ್ತೀನಿ ಬ್ಲೌಸ್ ಬಿದ್ದಿತ್ತು, ಆ ಲಂಗ ಬ್ಲೌಸ್ ಹಾಕ್ತಿರಲ್ಲ ಹಳ್ಳಿಯಲ್ಲಿ, ಆ ಬ್ಲೌಸ್ ಬಿದ್ದಿತ್ತು. ಆ ಬ್ಲೌಸ್ ನೋಡಿದಾಗ
ಅದರ ಮೇಲೆ ಫಿಂಗರ್ ಪ್ರಿಂಟ್ಸ್ ಇತ್ತು, ಕೈ ಗುರ್ತಿತ್ತು, ಬೆರಳು ಗುರ್ತಿತ್ತು ಅಲ್ಲಿ ಅದರ ಮೇಲೆ ಕಪ್ಪುದು. ಆಮೇಲೆ ಎರಡನೇದಾಗಿ ಒಂದು ಅಂಡರ್ವೇರ್ ಬಿದ್ದಿತ್ತು ಅಲ್ಲಿ, ಅಂದರೆ ಗಂಡಸನ ಒಳ ಹುಡುಪು ಅಂತ ನೀವೇನು ಹೇಳ್ತೀರಾ ಅಂತ ಒಂದು ಜನರಲಿ ನಾವು ಅಂಡರ್ವೇರ್ ಅಂತೀವಿ, ಅಲ್ಲಿ ಬಿದ್ದಿತ್ತು. ನೋಡಿದ್ರೆ ಅದರ ಮೇಲೆ ಒಂದು ಮಾರ್ಕ್ ಇತ್ತು, ಕಪ್ಪು ಮಾರ್ಕು. ಇದು ಕೃತ್ಯ ನಡೆದಿರೋದು ಸತ್ಯ. ಈಗ ನಾವು ಆರೋಪಿ ಕಂಡುಹಿಡಿಬೇಕು, ಯಾರು ಮಾಡಿರ್ಬೋದು ಇದು? ಓ, ಬಹುಶಃ ಯಾರ ಆಟೋ ರಿಕ್ಷಾ ಡ್ರೈವರ್ ಮಾಡಿರ್ಬೋದು. ಆ ಗ್ರೀಸು ಇದೆಲ್ಲ ಹಿಡಿದಾಗ, ಅಥವಾ ಯಾರು ಮೆಕ್ಯಾನಿಕ್ ಕೈ ಕಪ್ಪಗಿರುತ್ತೆ, ಅವನು ಅಪಾರಿಸ್ಕೊಂಡು ಬಂದು ಈ ಬ್ಲೌಸ್ ಬಿಚ್ಚಬೇಕಾದ್ರೆ ಅದರ ಮೇಲೆ ಮಾರ್ಕ್ ಬಿದ್ದಿರ್ಬೋದು, ಕಪ್ಪು ಬರೆ ಬಿದ್ದಿರ್ಬೋದು, ಅಥವಾ ಅಂಡರ್ವೇರ್ ಬಿಸಿದಾಗ ಆ ಕಪ್ಪು ಬರೆಗಳು ಬಿಸಿದಾಗ ಆಗಿರ್ಬೋದು. ಇದು ಯಾರೋ ಒಬ್ಬ ಆಟೋ ರಿಕ್ಷಾದ ಕೈವಾಡ ಇರ್ಬೋದು, ಅಥವಾ ಯಾರೊಬ್ಬ ಮೆಕ್ಯಾನಿಕ್ ಮಾಡಿರ್ಬೋದು. ಇದು ನನ್ನ ತಲೆಗೆ ಬರುತ್ತೆ. ನಂತರ ಏನು ಮಾಡ್ತೀನಿ ನಾನು, ಪೊಲೀಸರವ್ರಿಗೆ ಇಮಿಡಿಯೇಟು ಈ ಹುಡುಗಿಯ ತಂದೆ ಹೆಸರು ಪಾಂಡುರಂಗ ಅಂತ ಕರೆಸ್ತೀನಿ. ಅವನು ನೋಡ್ತಾನೆ, ಸರ್ ನನ್ನ ಮಗಳು ಸರ್ ಅಂತ ಹೇಳ್ಬಿಟ್ಟು ಅವನು ಅನ್ಕಾನ್ಷಿಯಸ್ ಆಗಿಬಿಡ್ತಾನೆ, ಪ್ರಜ್ಞೆ ಹೊರಟೋಗುತ್ತೆ. ಆಮೇಲೆ ನಾವು ನೀರಿಗಿರು ಹಾಕಿ ಎಲ್ಲ ಮಾಡಿ ಸುಧಾರಿಸ್ತೀವಿ, ಸಮಾಧಾನ ಹೇಳ್ತೀವಿ, ಪಕ್ಕದಲ್ಲಿ ಕೂರಿಸ್ತೀವಿ, ಪಾಟಿಂದ ಎಲ್ಲ ನೋಡಾದ್ಮೇಲೆ. ಯಾಕಂದರೆ ಪೊಲೀಸ್ ಕಮಿಷನರ್ಗೆ ಮಾತನಾಡಬೇಕಾದ್ರೆ ಎಲ್ಲ ಡೀಟೇಲ್ಸ್ ಕೊಡಬೇಕು, ಅರ್ಧಂಬರ್ಧ ನ್ಯೂಸ್ ಹೇಳೋಕ್ಕಾಗಲ್ಲ. ಸ್ಟೇಷನ್ನಲ್ಲೇ ವಿಚಾರ ಗೊತ್ತಾಯಿತು, ಸ್ಥಳಕ್ಕೆ ಬಂದೆ, ನೋಡಿದೆ, ಆ ದೃಶ್ಯ ಅಲ್ಲಿ ನೋಡಿ ಸಾಂಗ್ಲಿಯಾನ ಸಾಹೇಬರು ನಮ್ಮ ಪೊಲೀಸ್ ಕಮಿಷನರ್ ಆಗಿದ್ದರು. ನಮಸ್ಕಾರ ಸರ್. ನಮಸ್ತೆ, ಟೆಲ್ ಮೀ. ಅವ್ರು ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡೋದು. ನಾನು ಹೇಳಿದೆ, ಸರ್, ಒನ್ ಹೀನಸ್ ಕೇಸ್ ಇಸ್ ರಿಪೋರ್ಟೆಡ್ ಸರ್, ವೆರಿ ವೆರಿ ಬ್ಯಾಡ್ ಕೇಸ್ ಇಸ್ ರಿಪೋರ್ಟೆಡ್ ಸರ್. ಒನ್ ಗರ್ಲ್ by name, she was missing on 15th at the time of Jatra in Vinayaka Nagara. 2 days after the case was reported in police station, sir, now we received the information that her bare dead body was lying and it looks she was raped and the culprit shall smashed her head with a boulder, sir. Very bad case, sir. I am very sorry. Azim, you told me that you are going to Mecca? Sir, I cancelled it, sir. Because tomorrow you cannot answer the media friends, sir. They will ask you, where is your super cop? Where is your Sherlock Holmes? You cannot answer, sir. You have to cut your sorry figure. And media friends definitely say that without fulfilling his responsibility, he escaped from the scene, ran away. ಜವಾಬ್ದಾರಿ ನಿಭಾಯಿಸದೆ ಓಡೋಗಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಆರೋಪ ನನಗಿಂತ ಜಾಸ್ತಿ ನಿಮ್ಮ ಮೇಲೆ ಬರುತ್ತೆ ಸರ್. ಅದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದಿಲ್ಲ ಸರ್. ಸಮ್ಹೌ ನಾನು ನನ್ನ ಮಿಸ್ಸಸ್ಗೆ ಕನ್ವಿನ್ಸ್ ಮಾಡಿದ್ದೀನಿ ಸರ್. ನನ್ನ ಪ್ರೋಗ್ರಾಮ್ ಇನ್ 2 days ಮುಂದಕ್ಕೆ ಹಾಕ್ಕೊಂಡಿದ್ದೀನಿ ಸರ್. ಈ ಕೇಸ್ ನಾನು ಸಾಲ್ವ್ ಮಾಡಿ ಹೋಗ್ತೀನಿ ಸರ್. ಮಿಸ್ಟರ್ ಅಜೀಮ್, ವಾಟ್ ಎ ಗ್ರೇಟ್ ಆಫೀಸರ್ ಯು ಆರ್. ವಾಟ್ ಎ ಡೆಡಿಕೇಶನ್ ಐ ಸೇ ಅಂತ ಹೇಳ್ತಾರೆ. ದೆನ್ ನಾಳೆ ಬೆಳಗ್ಗೆ ನಾನು ಬರ್ತೀನಿ 6 ಗಂಟೆಗೆ, ಅರ್ಲಿ ಮಾರ್ನಿಂಗ್ ಬಂದ್ಬಿಡ್ತೀನಿ ಸ್ಪಾಟ್ಗೆ ಅಂತ. ಆ ಕಾಲದಲ್ಲಿ ನಮ್ಮ ACP ಶ್ರೀ ಪಾಂಡುರಂಗರಾವ್ ಅಂತ ಇದ್ರು, RMCR ಪೊಲೀಸ್ ಸ್ಟೇಷನ್. ದೆನ್ ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು ನಮ್ಮ DCP ಆಗಿದ್ರು. ನನ್ನ ಜೊತೆಲಿ ಸಬ್ ಇನ್ಸ್ಪೆಕ್ಟ್ರು ಅರುಣ್ ಗೌಡ್ರ ಅಂತ ಇದ್ರು. ಈಗ ಯಶವಂತಪುರ ACP ಆಗಿದ್ದಾರೆ ಅವರು. ಯಾವ ವ್ಯಾಪ್ತಿಯಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಈಗ ಅವರು ಯಶವಂತಪುರ ACP ಆಗಿದ್ದಾರೆ. ಆಮೇಲೆ ಬಂದ್ಬಿಟ್ರು ಎಲ್ಲ ಅಧಿಕಾರಿಗಳು. 6 ಗಂಟೆಗೆ ಬಂದರು, ಡೆಡ್ ಬಾಡಿ ನೋಡಿದ್ರು. ನಂತರ ನಾನು ಈ ಡೆಡ್ ಬಾಡಿ MS ರಾಮಯ್ಯ ಹಾಸ್ಪಿಟಲ್ ಶವಗಾರಕ್ಕೆ ಕಳಿಸ್ಕೊಟ್ಟೆ ಪೋಸ್ಟ್ ಮಾರ್ಟಮ್ಗೋಸ್ಕರ. ಪೋಸ್ಟ್ ಮಾರ್ಟಮ್ ಮುಖಾಂತರ ಎಕ್ಸಾಕ್ಟು ಮರ್ಡರ್ಗೆ ಕಾರಣ ಏನು, ಯಾವ ಗಾಯದಿಂದ ಮರಣ ಹೊಂದಿದ್ದಾಳೆ, ಎರಡನೇದಾಗಿ ಈಕೆಯ ಮೇಲೆ ರೇಪ್ ನಡೆದಿದೆಯಾ, ಇದೆಲ್ಲ ಮಾಡಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಆಗಬೇಕು. ನಾನು ಇಮಿಡಿಯೇಟ್ಲಿ ಬಾಡಿ ಕಳಿಸ್ತೀನಿ. ನನ್ನ ಮುಂದೆ ಇದ್ದ ಜವಾಬ್ದಾರಿ ಆರೋಪಿಗಳು ಯಾರು, ಕೇಸ್ ಪತ್ತೆ ಮಾಡಬೇಕು. ಪತ್ತೆ ಮಾಡದೆ ನಾನು ಪುನಃ ಮೆಕ್ಕಾಗಿ ಹೋದ್ರೆ ಐ ಲೂಸ್ ದಿ ಕಾನ್ಫಿಡೆನ್ಸ್ ಆಫ್ ದ ಪೀಪಲ್. ಜನರ ನಂಬಿಕೆ ಕಳ್ಕೋತೀನಿ.
ನಾನು ಎಲ್ವರೆಗೆ ಕೇಸ್ ಪತ್ತೆ ಆಗಲ್ಲ ನಾನು ಮನೆಗೆ ಹೋಗಲ್ಲ ಅಂತ ತೀರ್ಮಾನಿಸಿದೆ. ನಾನು ಇನ್ ಫ್ಯಾಕ್ಟ್ ಹೇಳಬೇಕಾದ್ರೆ 2 days ನಾನು ಸ್ನಾನ ಮಾಡಲಿಲ್ಲ. 2 days ಸ್ನಾನ ಮಾಡಲಿಲ್ಲ. ಆ ಊರಿಗೆ ಹೋದಾಗ ಆ ಹುಡುಗಿಯ ಅಜ್ಜಿಗೆ ವಿಚಾರಣೆ ಮಾಡಿದೆ. ಸರ್ ನಾನು ಕರ್ಕೊಂಡು ಹೋಗಿದ್ದು ನಿಜ, ಅಲ್ಲಿ ಕೀಲು ಕುದುರೆ ನಡೀತಾ ಇತ್ತು, ಡಾನ್ಸ್ ನಡೀತಾ ಇತ್ತು, ನಮ್ಮ ಬಡಾವಣೆಯ ನಮ್ಮ ಮನೆ ಪಕ್ಕದಲ್ಲಿ ಇರುವಂಥ ಹುಡುಗಿರ ಜೊತೆ ಬಿಟ್ಟು ಬಂದ್ಬಿಟ್ಟೆ ಸರ್. ನೋಡಿದ್ರೆ ರಾತ್ರಿ ಇವ್ರ ಮನೆಗೆ ಬಂದೇ ಇಲ್ಲ, ಯಾರ ಬೇರೆ ಫ್ರೆಂಡ್ಸ್ ಮನೆಗೆ ಹೋಗಿ ಮಲಗಿರ್ಬೋದು ಇವಳು ಅಂತ ನಾನು ತಿಳ್ಕೊಂಡೆ ಅಂತ ಎಲ್ಲ ಕತೆ ಆಕೆ ಹೇಳಿದ್ಲು. ಅಕ್ಕಪಕ್ಕದವ್ರಿಗೆ ವಿಚಾರಣೆ ಮಾಡಿದೆ. ನಂತರ ಒಂದು ಟೀಮ್ ಮಾಡಿದೆ. ಈ ಕೇಸ್ ಪತ್ತೆಯಾಗುವವರೆಗೆ ಬೇರೆ ಕೆಲಸ ಯಾರು ಸಹ ಮಾಡಬಾರ್ದು ಪೊಲೀಸರು. ಟೋಟಲಿ ಪೊಲೀಸ್ ಸ್ಟೇಷನ್ ಡೇ ನೈಟ್ ಕಾನ್ಸ್ಟೇಬಲ್ ಇಮಿಡಿಯೇಟ್ ಕರೆಸಿದೆ. 40 ಜನ ಕಾನ್ಸ್ಟೇಬಲ್ ಈ ಕೆಲಸದಲ್ಲಿ ಎಂಗೇಜ್ ಮಾಡಿದೆ. ಒಂದು ಏನಂತ ಹೇಳಿದ್ರೆ, ಒಂದು 10 ಜನ ಕಾನ್ಸ್ಟೇಬಲ್ಸು ಸುತ್ತಮುತ್ತ ಹಳ್ಳಿಗಳಿಗೆ ಹೋಗಬೇಕು, ಮಾಹಿತಿ ಸಂಗ್ರಹಿಸಬೇಕು. ಆವತ್ತು ಜಾತ್ರೆಗೆ ಯಾರ್ಯಾರು ಆಟೋ ರಿಕ್ಷಾದಲ್ಲಿ ಹೋಗಿದ್ರು, ಯಾರ್ಯಾರು ಬೈಕ್ ಮೇಲೆ ಹೋಗಿದ್ರು, ಯಾರ ಮೆಕ್ಯಾನಿಕ್ಗಳು ಬಂದಿದ್ರ ಅಲ್ಲಿ, ಈ ಒಂದು ಆಪರೇಷನ್ ಮಾಡಿದೆ. ಸುಮಾರು 20 ಜನ ಪೊಲೀಸರಿಗೆ ಹಾಕಿ ಇನ್ನು 20 ಜನ ಪೊಲೀಸರಿಗೆ ಹೊಸ ಒಂದು ಥಿಯರಿ ಕ್ರಿಯೇಟ್ ಮಾಡಿದೆ. ಇದಾಗಬೇಕಾದ್ರೆ ಇದು ಏನು ಪ್ಲಾನ್ಡ್ ರೇಪ್ ಅಲ್ಲ, ಪ್ಲಾನ್ ಮರ್ಡರ್ ಅಲ್ಲ, ಇದು ಅಲ್ಲೇ ಸೃಷ್ಟಿಯಾಗಿರುವಂತಹದ್ದು. ಅಪರಾಧಿ ಇಲ್ಲೇ ಇದ್ದಾನೆ, ಇದೇ ಊರಿನವನಾಗಿರ್ಬಹುದು ಅಂತ ನಾನೇನು ಮಾಡಿದೆ, ಒಂದು ಪಕ್ಷ ಅವನು ಈ ರೇಪು ಮರ್ಡರ್ ಮಾಡಿದರೆ ಖಂಡಿತ ಊರ್ಲಿ ಇರಲ್ಲ, ಓಡೋಗ್ತಾನೆ, ತಪ್ಪಿಸ್ಕೊಳ್ತಾನೆ, ಅದು ಗಿಲ್ಟಿ ಮನಸ್ಸಿನಲ್ಲಿ ಇರುತ್ತೆ. ವಿನಾಯಕ ಬಡಾವಣೆಯಲ್ಲಿ ಸುಮಾರು 400 ಮನೆಗಳಿತ್ತು, 400 ಹೌಸಸ್ ಸುತ್ತಮುತ್ತ ಎಲ್ಲ ಸೇರಿಕೊಂಡು. ನಾನು 20 ಜನ ಪೊಲೀಸರಿಗೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ ಮಾಡಿ, ನೀನು ಪೂರ್ವದ ಕಡೆ ಹೋಗಬೇಕು, ಪ್ರತಿಯೊಂದು ಮನೆಗೆ ಹೋಗಬೇಕು, ನೀವು ಇಬ್ಬಿಬ್ಬರು ಕಾನ್ಸ್ಟೇಬಲು, ಪೆನ್ನು ಪೇಪರ್ ಮಡಿಕೋಬೇಕು, ಆ ಮನೆ ಮಾಲೀಕ ಯಾರು, ಅವ್ರಿಗೆ ಆ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಮಕ್ಕಳು, ಪ್ರಾಯದವ್ರು ಯಾರಿದ್ದಾರೆ, ಅವ್ರ ಪೈಕಿ ಮನೆಯಿಂದ ಮಿಸ್ಸಿಂಗ್ ಆಗಿರೋದು ಯಾರು, ಅವ್ರ ಮನೆಯಿಂದ ಕಾಣೆ ಆಗಿರೋರು ಯಾರಿದ್ದಾರೆ, ಅವ್ರ ಮನೇಲಿ ಎಲ್ಲ ಪ್ರೆಸೆಂಟ್ ಇದ್ದಾರಾ, ಇದು ಒಂದು ಸಬ್ಜೆಕ್ಟ್ ಕೊಟ್ಬಿಟ್ಟು ಶೋಧ ಕಾರ್ಯ ಶುರು ಮಾಡಿದೆ. ನಾನು ಅಲ್ಲೇ ಕ್ಯಾಂಪು, ಊರಿನಲ್ಲಿ ಕ್ಯಾಂಪು, ಒಂದು ಟೀಮ್ ಹೊರಗಡೆ ಹೋಗಿತ್ತು. ಇವರೆಲ್ಲ ಶೋಧನೆ ಮಾಡಿ ಸಂಜೆ 5 ಗಂಟೆಗೆ ಒಂದು ಜಾಗದಲ್ಲಿ ಸೇರ್ತಾರೆ ನಮ್ಮ ಪೊಲೀಸರು. ಇಲ್ಲ ಸರ್, ನಮ್ಮ ಮಾಹಿತಿ ಪ್ರಕಾರ ಈ ಮನೆಗಳಲ್ಲಿ ಯಾರೂ ಹೊರಗಡೆ ಹೋಗಿಲ್ಲ ಸರ್, ಎಲ್ಲ ಇದ್ದಾರೆ ಸರ್. ಆಮೇಲೆ ನಾನು ಪೂಜಾರಿಗೆ ಹೋಗಿ ಕ್ವಶನ್ ಮಾಡಿದೆ. ಜಾತ್ರೆ ಯಾವಾಗ ಶುರುವಾಯಿತು, ವರ್ಷಕ್ಕೆ 2 ಸತಿ ಜಾತ್ರೆ ಮಾಡ್ತೀರಾ ನೀವು ಮೆಡ್ರಾಸಿಂದ, ತಮಿಳ್ನಾಡಿಂದ ಡ್ಯಾನ್ಸ್ ಮಾಡಿ ಕರೆಸಿದ್ರಲ್ಲ, ಆ ತಂಡ ಯಾವುದು, ಅವ್ರ ಫೋನ್ ನಂಬರ್ ಇದೆಯಾ, ಅವ್ರ ಅಡ್ರೆಸ್ ಇದೆಯಾ, ನಿಮ್ಮ ಮನೇಲಿ ಯಾರು ಕಾಣೆ ಆಗಿದ್ದಾರೇನ್ರಿ? ಇಲ್ಲ ಸರ್, ಎಲ್ಲ ಪ್ರೆಸೆಂಟ್ ಇದ್ದಾರೆ ಅಂದ್ಬಿಟ್ಟ. ಸೊ ರಾತ್ರಿ ಎಲ್ಲ ಬೇರೆ ಬೇರೆ ಜನರಿಗೆ ನಾವು ಸ್ಟೇಷನ್ ಕರ್ಕೊಂಬಂದು ಕ್ವಶನ್ ಮಾಡ್ತಾನೆ ಇದ್ವಿ. ಬೆಳಗ್ಗೆ ಪುನಃ ಹೋದೆ ನಾನು, ಅರ್ಲಿ ಮಾರ್ನಿಂಗ್ ಅಟ್ ಅಬೌಟ್ 7 o'clock. ಹೋದಾಗ ಒಂದು ಸತಿ ಈ ಪೂಜಾರಿ ಮನೆ ನಾವು ವಿಸಿಟ್ ಮಾಡಬೇಕು ಅಂತ ನನ್ನ ತಲೆಗೆ ಬಂತು. ನಾನು ಪೂಜಾರಿ ಮನೆಗೆ ಹೋಗ್ತೀನಿ, ಗಂಗ ಭೈರಪ್ಪ ಅಂತ ಪೂಜಾರಿ ಹೆಸರು, ಹೊನ್ನಾಳಮ್ಮ ದೇವಸ್ಥಾನ. ಹೋದಾಗ ಮತ್ತೊಮ್ಮೆ ಅವನಿಗೆ ಪ್ರಶ್ನೆ ಮಾಡ್ತೀವಿ, ಡೀಟೇಲ್ ಹೇಗಾಯಿತು, ನೀನು ಎಷ್ಟು ಜನಕ್ಕೆ ಊಟಕ್ಕೆ ಕರೆದಿದ್ದೆ, ಆ ತಮಿಳ್ನಾಡಿನ ಡ್ಯಾನ್ಸಿಂಗ್ ತಂಡ ಬಂದಿತ್ತಲ್ಲ ಅವ್ರು ಯಾರು, ನಿಮ್ಮನೇಲಿ ಯಾರು ಕಾಣೆಯಾಗಿದ್ದಾರಾ? ಇಲ್ಲ ಸರ್, ಯಾರಿಲ್ಲ ಸರ್, ಎಲ್ಲ ಇದ್ದಾರೆ ಸರ್, ನಿಮಗೆ ಗಂಡು ಮಕ್ಕಳೆಲ್ಲ ಇದ್ದಾರೆ ಸರ್. ಸರಿ, ಇದೇನು ದನಿನ್ ಕೊಟ್ಗೆ? ಈ ದನಿನ್ ಕೊಟ್ಗೆ ಅಂದರೆ ನೀನು ಹಸು ಕಟ್ಕೊಂಡಿದ್ಯಲ್ಲ, ಆ ಹಸು ಮೇಸವ್ರು ಯಾರು? ಸರ್, ನಮ್ಮ ಆಳಿದ್ದ ಸರ್. ಎಲ್ಲಿದೆ ನಿಮ್ಮ ಆಳು? ಸರ್, ಜಾತ್ರೆ ಆಯಿತು ಸರ್, ಪಾತ್ರೆ ಗಿತ್ರೆಲ್ಲ ತೊಳೆದ್ಬಿಟ್ಟು ಹೋಗಪ್ಪ ಅಂತ ಹೇಳಿದೆ. ತೊಳೆದು ಮಡಗ್ಬಿಟ್ಟು ಬೆಳಗ್ಗೆ 6 ಗಂಟೆಗೆ ಬಂದ ಸರ್ ಮನೆಗೆ. ಜಾತ್ರೆಲ್ಲ ಮುಗ್ದಿತ್ತು, ಊರಿಂದ ಮಾಹಿತಿ ಬಂದಿದೆ, ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿ ಬರ್ತೀನಿ ಊರಿಗೆ. ದುಡ್ಡೇನಾರ ಕೊಟ್ರ ನೀವು ಅವನಿಗೆ ಖರ್ಚಿಗೆ? ಇಲ್ಲ ಸರ್, ಏನು ಕೇಳಲಿಲ್ಲ ಸರ್, ಹೋಗಿದ್ದಾನೆ ಸರ್. ಅವನ ಫೋನ್ ನಂಬರ್ ಏನಿದೆಯಾ? ಇಲ್ಲ, ಆ ಕಾಲದಲ್ಲಿ ಫೋನ್ ಭಾಳ ಕಡಿಮೆ, ಫೋನ್ ಇಲ್ಲ ಸರ್, ಯಾರೋ ಒಬ್ಬರು ಇಬ್ಬರು ಮಡಿಗೋರು. ಆಗ ಸ್ಪೈಸು ಅಂತ ಬರ್ತಾ ಇತ್ತು, ಸ್ಪೈಸು ಮತ್ತು ಏರ್ಟೆಲ್, ಭಾಳ ರೇರ್ ಫೋನು, ಯಾರು ಮಡಿಕೊಳ್ತಾನೆ ಇರಲಿಲ್ಲ. ಆಮೇಲೆ ಅವನು ಬಟ್ಟೆ ಬರೀ ಎಲ್ಲಿ ಮಡಗಿದ್ದಾನೆ ಅಂದೆ. ಪಕ್ಕದಲ್ಲಿ ಒಂದು ಸಣ್ಣ ರೂಮ್ ಸರ್, ಏನಿದ್ರು ಬಟ್ಟೆ ಅವನು ಆ ಬುಟ್ಟಿಲಿ ಮಡಗಿರ್ತಾನೆ ಸರ್. ತೆಗಿರಿ, ಅದರಲ್ಲಿ ಏನಿದೆ. ಪ್ಯಾಂಟು ಯಾರ್ದಿದು? ಇದು ನಮ್ಮ ಆಳ್ದು ಸರ್. ಇದು ಶರ್ಟು ನಮ್ಮ ಆಳ್ದು ಸರ್. ಇನ್ನೊಂದು ಶರ್ಟ್ ಇದಲ್ಲ, ಅದು ಅವಂದೇ ಸರ್. ಇನ್ನೊಂದು ಪ್ಯಾಂಟ್ ಅದು ಅವಂದೇ ಸರ್. ಇದು ಬನೀನು ಅವಂದೇ ಸರ್. ಕೊನೆಗೆ ಅಂಡರ್ವೇರ್ ಸಿಕ್ಕುತ್ತೆ ಅಲ್ಲಿ. ಅಂಡರ್ವೇರ್, ಗಂಡಸಿನ ಒಳ ಉಡುಪು ಸಿಕ್ಕುತ್ತೆ. ಇದು ಯಾರ್ದ್ರಿ? ಇದು ಅವಂದೇ ಸರ್. ಅವನು ಎಷ್ಟು ಅಂಡರ್ವೇರ್ ಮಡಗಿದ್ದಾನೆ?
ಈ ಅಂಡರ್ವೇರ್ ಅವನೇ ಖರೀದಿ ಮಾಡಿದ್ನ ಅಥವಾ ನೀವು ಖರೀದಿ ಮಾಡಿದ್ರ? ಸರ್, ಮೊನ್ನೆ ನನಗೆ 2 ಅಂಡರ್ವೇರ್ ಬೇಕು ಅಂತ ಕೇಳಿದ್ದ ಸರ್. ನಾನು ನೆಲಮಂಗಲದ ಸಂತೆಗೆ ಹೋಗಿದ್ದೆ ಸರ್. ಈ 2 ತಗೊಂಬಂದು ಕೊಟ್ಟೆ ಸರ್. ಇದು ನಾನು ತಂದು ಕೊಟ್ಟಿದ್ದು ಸರ್ ಒಂದು 15 ದಿವಸದ ಹಿಂದೆ. ಇನ್ನೊಂದು ಏನಾಯಿತು, ಅದು ಅವನು ಧರಿಸಿರ್ಬೋದು ಸರ್, ಅವನು ಉಟ್ಕೊಂಡಿರ್ಬೋದು ಸರ್. ಇಮಿಡಿಯೇಟ್ಲಿ ನಮ್ಮ ಪೊಲೀಸರ ಮುಖಾಂತರ ಅದು ತರಿಸ್ದೆ ನಾನು. ನಮಗೆ ಸ್ಪಾಟ್ಲಿ ಸಿಕ್ತಲ್ಲ, ನೋಡಿದ ತಕ್ಷಣ ಸರ್ ಇದು 35 ಇಂಚ್ ವೇಸ್ಟ್ ಸರ್, ನಾನೇ ತಂದಿದ್ದು ಸರ್. ನೋಡಿ ಸರ್, ಮಧ್ಯದಲ್ಲಿ ಸ್ವಲ್ಪ ಬ್ಲೂ ಗೆರೆಗಳಿವೆ ಸರ್, ನಾನೇ ಖರೀದಿ ಮಾಡಿರಿ ಸರ್. ಮತ್ತು ಇದು ಹೇಗೆ ಬಂತು ನಮ್ಮ ಕೈಗೆ ನನಗೆ ಗೊತ್ತಿಲ್ಲ ಸರ್. ಈಗ ಹೋಗಬೇಕಾದ್ರೆ ಅವನೊಂದು ಯಾವ್ದಾರು ಹಾಕ್ಕೊಂಡು ಹೋಗ್ಬೇಕಲ್ಲ, ಒಂದು ಹಳೇದು ಬೇರೆ ಇತ್ತು ಸರ್. ಇದು 2 ಹೊಸದಾಗಿ ತಂದು ಕೊಟ್ಟಿದ್ದು ನಾನು. ತೀರ್ಮಾನಕ್ಕೆ ಬಂದೆ, ಕೇಸ್ ತಂದು ಪತ್ತೆ ಆಯಿತು ಅಂತ. ಎಲ್ಲಿದ್ದಾನೆ ಈಗ? ನೆಲಮಂಗಲದ ಪಕ್ಕದಲ್ಲಿ ಆಲನಹಳ್ಳಿನೋ ಏನೋ ಒಂದು ಊರು, ಅದು ಒಂದು ಸ್ವಂತ ಊರು ಸರ್. ಅಲ್ಲಿ ಹೋಗಿದ್ದಾನೆ. ನಾನು ಎಷ್ಟು ಮುತುವರ್ಜಿ ಅಂತ ಹೇಳಿದ್ರೆ, ಎಲ್ಲರ ನಮ್ಮ ಪೊಲೀಸರು ಹೇಳಿದ್ರೆ ಎಲ್ಲರ ಲೀಕೌಟ್ ಆದರೆ ಏನು ಮಾಡೋದು? ಏನು ಮಾತನಾಡಿಲ್ಲ. ಪೂಜಾರಿ ಕೂರಿಸ್ಕೊಂಡೆ, ಕಾರ್ನಲ್ಲಿ 2-3 ಜನ ಪೊಲೀಸರು ಕೂರಿಸ್ಕೊಂಡೆ, ಹೊಡೆದೆ ಊರಿಗೆ. ಅವನ ಹೆಸರು ಗಂಗರಾಜ್ ಅಂತ ಹೇಳ್ಬಿಟ್ಟು, ಗಂಗರಾಜ್. ಅವನಿಗೂ ಸುಮಾರು ಒಂದು 22 ವರ್ಷ ವಯಸ್ಸು. ಇಲ್ಲ ಸರ್, ಬಂದಿದ್ದ ನನ್ನ ಮಗಳಿಗೆ ಹುಷಾರಿಲ್ಲ, ನೋಡಕ್ಕೆ ಹೋಗಿದ್ದಾನೆ ಪಕ್ಕದ ಹಳ್ಳಿಗೆ ಅಂತ. ಸೀದಾ ಅಲ್ಲಿ ಹೋಗ್ತೀನಿ. ಹೋದಾಗ ಅಲ್ಲಿ ಸಿಗ್ತಾನು ಇದ್ದ. ಇಮಿಡಿಯೇಟ್ಲಿ ಕರ್ಕೊಂಡು, ಏನು ಮಧ್ಯದಲ್ಲಿ ಮಾತನಾಡಿಲ್ಲ, ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬರ್ತೀನಿ. ಎಷ್ಟು ಟೈಮ್ ಆಗ? ಮಧ್ಯಾಹ್ನ 1 ಗಂಟೆ. ನನಗೆ ಪುನಃ ರಾತ್ರಿ 10 ಗಂಟೆಗೆ ಏರ್ಪೋರ್ಟಿಗೆ ಬಿಡಬೇಕು. ಅವತ್ತೇ ಕೇಳ್ತೀನಿ, ಏನಯ್ಯ ಅವತ್ತು ರಾತ್ರಿ ಎಲ್ಲಿದ್ದೆ? ಎಷ್ಟು ಗಂಟೆಗೆ ನಿಮ್ಮೂರ್ಗೆ ಹೋದೆ? ಅವತ್ತು ಏನೇನು ಡ್ಯೂಟಿ ಮಾಡಿದೆ? ಆ ಹುಡುಗಿ ಬಗ್ಗೆ ಏನು ಹೇಳ್ತೀಯಾ? ಯಾವ ಹುಡುಗಿ ಸರ್? ನನಗೆ ಯಾವ ಹುಡುಗಿ ನಂಗೆ ಗೊತ್ತಿಲ್ಲ. ನಿಜ ಹೇಳ್ಬೇಕು, ನೀನು ಬೈನ್ ಕೇಳಬೇಕಂತ ಇದ್ದೀನಿ ನಾನು ಅಂದೆ. ಇಲ್ಲ ಸರ್, ನನಗೆ ಗೊತ್ತಿಲ್ಲ ಅಂದೆ. ರಿವಾಲ್ವರ್ ತೆಗ್ದೆ, ಬೈಯಲ್ಲಿ ತುರ್ದೆ, ಹೀಗೆ ಇಡಿಯಟ್ ಸೈಜ್ ಬಿಡ್ತೀನಿ ನನ್ನ ಮಗನೇ. ಎಲ್ಲ ವಿಚಾರ ನಮ್ಗೆ ಗೊತ್ತಿದೆ, ನೀನು ಬೈಯಿಂದ ಕೇಳಬೇಕಂತ ಹೇಳ್ತಾ ಇದ್ದೀನಿ. ಸರ್ 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 ಇದೆಲ್ಲ ಬ್ಲೀಡಿಂಗ್ ಎಲ್ಲ ಆಗ್ಬಿಡ್ತು, ರಕ್ತ ಬರಕ್ಕೆ ಶುರು ಆಯಿತು. ನಾನು ತುರ್ಕದ್ನಲ್ಲ, ಆ ಫೋರ್ಸು, ಆ ರಭಸದಿಂದ ರಕ್ತ ಎಲ್ಲ ಬರಕ್ಕೆ ಶುರು. ಹೀಗೆ ನೋಡ್ದ ಅಂತ ಹೇಳ್ಬಿಟ್ಟು, ಸರ್ 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 ಹೇಳ್ಬಿಡ್ತೀನಿ ಸರ್, ಹೇಳ್ಬಿಡ್ತೀನಿ ಹೇಳು ನನ್ನ ಮಗನೇ. ಆಗ ಕಥೆಯೆಲ್ಲ ಹೇಳ್ದ. ಇವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಅವತ್ತು ಜಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳಿತಾ ಇದ್ದೆ, ಇಲ್ಲಿ ಡಾನ್ಸ್ ನಡೀತಾ ಇತ್ತು. ಒಬ್ಬಳು ಹುಡುಗಿ ಟೆಂಟ್ ಹಾಕಿದ್ವಲ್ಲ ನಾವು, ನಾನು ಪಾತ್ರೆ ತೊಳಿತಾ ಇರೋ ಜಾಗಕ್ಕೆ ಬಂದ್ಲು ಸರ್. ನೀರು ಬೇಕು ಅಂತ ಕೇಳಿದ್ಲು ಸರ್. ನಾನು ಈ ಡಾನ್ಸ್ ನೋಡ್ಬಿಟ್ಟು ನನ್ನ ಮನಸ್ಸು ಒಂದು ತಪ್ಪು ದಾರಿಗೆ ಎಳೆದುಕೊಂಡು ಹೋಯಿತು ಸರ್. ಈ ಹುಡುಗಿ ಏನಾರು ಮಾಡಿ ನಾನು ಇವತ್ತು ಇವಳ ಜೊತೆ ಸಂಭೋಗ ಮಾಡೇ ಬಿಡಬೇಕು ಅಂತೇಳ್ಬಿಟ್ಟು ಆ ಥರ ಒಂದು ನನಗೆ ಫೀಲಿಂಗ್ ಬಂದ್ಬಿಡ್ತು ಸರ್. ನೀನು ಅಲ್ಲಿ ಪಕ್ಕದಲ್ಲಿ ಟೆಂಟ್ನಲ್ಲಿದೆ, ಬಾರ ಮೈಲಿ ಅಂತ ಅವ್ರದ್ದೇ ಪೂಜಾರಿಯೋಡು ಸೈಕಲ್ ಆ ಟೆಂಟ್ ಪಕ್ಕದಲ್ಲಿ ನಿಂತಿತ್ತು, ಕೂರಿಸ್ಕೊಂಡ ಹೋದ. ಅಲ್ಲಿ ನಾನೇನು ಮಾಡಿದೆ, ಆಗ ನನಗೇನು ಗೊತ್ತಾಗಲಿಲ್ಲ ಸರ್. ನಾನು ಈ ಹುಡುಗಿಗೆ ರೇಪ್ ಮಾಡಿಬಿಟ್ಟೆ ಸರ್. ಮಾಡಿದ್ಮೇಲೆ ಅವಳು ಕಿರ್ಚಾಡ್ತಾ ಇದ್ಲು ಸರ್. ಈಗ ಹೋದರೆ ಖಂಡಿತ ಅವಳು ಹೇಳ್ತಾಳೆ, ಗುರುತಿಸ್ತಾಳೆ, ನನಗೆ ಪೊಲೀಸರು ಬಿಡಲ್ಲ ಅಂತ ಒಂದು ಭಯ ಬಂತು ಸರ್ ನನಗೆ. ನಾನು ಕತ್ಕಿಸ್ಕಿ ಸಾಯಿಸಿ ಕೊನೆಗೆ ಅಲ್ಲಿದ್ದ ಒಂದು ಬಂಡೆ ಇದು ಕಲ್ಲು ತಗೊಂಡು 1-2-3 ಬಾರಿ ತಲೆಗೆ ಮೇಲೆ ಹಾಕಿದೆ ಸರ್. ಪ್ರಾಣ ಹುಟ್ಟಾಯಿತು ಸರ್. ನೀನು ಹಾಕ್ಕೊಂಡಿದ್ದ ಅಂಡರ್ವೇರ್ ಏನಪ್ಪ ಆಯಿತು ಸರ್? ಯಾವುದೋ ಒಂದು ಮೋಟರ್ ಸೈಕಲ್ ಬಂತು ಸರ್. ನಾನು ಭಯ ಬಿದ್ದು ನನ್ನ ಅಂಡರ್ವೇರ್ ನಾನು ಹಾಕ್ಕೊಂಡಿದ್ದೆ ಸರ್. ಅಲ್ಲೇ ಬಿಟ್ಟು ನಾನು ವಾಪಸ್ ಬಂದು ರಾತ್ರಿ ಪುನಃ ಅಲ್ಲೇ ಟೆಂಟ್ನಲ್ಲಿ ಸೇರಿಕೊಂಡು ಆ ಪಾತ್ರೆ, ಆ ದೊಡ್ಡ ದೊಡ್ಡ ಪಾತ್ರೆಗಳ ಅಡುಗೆ ಮಾಡಿದ್ರಲ್ಲ ಅದೆಲ್ಲ ತೊಳೆದು ಮಡಗಿಬಿಟ್ಟು, ಈಗಿದ್ದರೆ ಏನಾಗುತ್ತೆ ಅಂದ್ಬಿಟ್ಟು ಭಯ ಜಾಸ್ತಿ ಆಗ್ಬಿಡ್ತು ಸರ್. ನಮ್ಮ ಪೂಜಾರಿ ಗಂಗಭೈರಪ್ಪನ ಹತ್ರ ಹೋಗಿ, ತಾಯಿಗೆ ಹುಷಾರಿಲ್ಲ ಅಂತೆ, ಯಾರೋ ನಮ್ಮ ಊರಿನವ್ರು ಬಂದಿದ್ದರು ರಾತ್ರಿ ಜಾತ್ರೆಗೆ, ನಾನು ಹೋಗಬೇಕು ಸ್ವಾಮಿ ಅಂತ ಹೇಳ್ಬಿಟ್ಟು ಹೊರಟುದೆ ಸರ್ ಅಂತ ತಾನು ಮಾಡಿರುವ ಕೃತ್ಯದ ಬಗ್ಗೆ, ಅತ್ಯಾಚಾರದ ಬಗ್ಗೆ, ಕೊಲೆಯ ಬಗ್ಗೆ ಒಪ್ಪಿಕೊಂಡ. ಕೊನೆಗೆ ಈ ಬ್ಲೌಸ್ ಮೇಲೆ ಮಾರ್ಕ್ ಇತ್ತಲ್ಲ ಕಪ್ಪುದು, ಇದು ಹೇಗೆ ಬಂತು ಅಂತ ಕೇಳಿದಾಗ, ನಾನು ದೊಡ್ಡ ಪಾತ್ರೆ ಹೀಗೆ ತೊಳಿತಾ ಇದ್ದೆ ಸರ್, ಕಪ್ಪಿಗೆ ಕೈಯೆಲ್ಲ ಕಪ್ಪಗಾಗಿತ್ತು, ಆ ಬ್ಲೌಸ್ ತೆಗಿಬೇಕಾದ್ರೆ ಬಿದ್ದಿರ್ಬೋದು ಸರ್, ಇದು ನನ್ನ ಅಂಡರ್ವೇರ್ ತೆಗಿಬೇಕಾದ್ರ ಮೇಲೆ ಬಿದ್ದಿರ್ಬಾರ್ದು ಸರ್, ನಂದೇ ಮಾರ್ಕ್ ಸರ್, ಇದು ಕೇಸ್ ಇಸ್ ಸಾಲ್ವ್. ಇಮಿಡಿಯೇಟ್ಲಿ ಏನಾಯಿತು, ಬೈ ದ ಟೈಮ್ 4:15 ಗಂಟೆ ಆಗಿದೆ ಟೈಮು.
ಈವ್ನಿಂಗು. ರಾತ್ರಿ ಪುನಃ 10 ಗಂಟೆಗೆ ಹೋಗಬೇಕು. ಕೊನೆಗೆ ನಮ್ಮ ಮನೆಗೆ ಹೇಳಿದೆ, ಸಾಲ್ವ್ ಮಾಡಿಬಿಟ್ಟೆ ಕೇಸ್ ನಾನು, ನೀವು ತಯಾರಾಗಿ 10 ಗಂಟೆಗೆ ಹೊರಡೋಣ ಅಂತ. ಅವರು ಸ್ವಲ್ಪ ಖುಷಿ ಆಯಿತು. ಸಾಂಗ್ಲಿಯಾನ ಅವ್ರು ಫೋನ್ ಮಾಡ್ತೀನಿ, ಸರ್ ಐ ಹ್ಯಾವ್ ಡಿಟೆಕ್ಟೆಡ್ ದಿಸ್ ಕೇಸ್. ಮಿಸ್ಟರ್ ಅಜೀಮ್, ಕಂಗ್ರ್ಯಾಚುಲೇಷನ್ಸ್, ಯು ಡಿಟೆಕ್ಟೆಡ್ ದಿಸ್ ಕೇಸ್. ಎಸ್ ಸರ್. ಆಮೇಲೆ ನಮ್ಮ ACP ಬಂದರು, ನಮ್ಮ ವೇಣುಗೋಪಾಲ್ ಅಂತ DCP ಬಂದರು. ಸಾಂಗ್ಲಿಯಾನ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ, ಸರ್ ಈ ಪ್ರೆಸ್ ಕಾನ್ಫರೆನ್ಸು ನಾನೇ ಮಾಡ್ಬಿಟ್ಟು ಹೋಗ್ಬೇಕು ಸರ್, ಬೇರೆಯವ್ರು ಮಾಡಬಾರ್ದು ಸರ್, ನಾನೇ ಮಾಡ್ಬಿಟ್ಟು ಹೋಗಬೇಕು. ಪ್ಲೀಸ್ ಸಮನ್ ದಿ ಮೀಡಿಯಾ by 7 o'clock. I am coming there, sir. I am coming there along with the accused. I will produce the accused in front of the media. ಮಾಧ್ಯಮದ ಮುಂದೆ ನಾನು ಅಪರಾಧಿಗೆ ಹಾಜರುಪಡಿಸ್ತೀನಿ. ನಾನು ತಾವು ಪ್ರೆಸ್ ಕಾನ್ಫರೆನ್ಸ್ ಕರೀರಿ ಸರ್ ಅಂದೆ. ಅಲ್ಲಿಂದ ಬರ್ತೀನಿ, ಎಲ್ಲ ಕಾದಿರ್ತಾರೆ ನನಗೋಸ್ಕರ. ನಮ್ಮ DCP ಇರ್ತಾರೆ, ನಮ್ಮ ACP ಇರ್ತಾರೆ, ಬೇರೆ ಸುಮಾರು ಜನ ಪೊಲೀಸ್ ಅಧಿಕಾರಿಗಳಿರ್ತಾರೆ. ಸಾಂಗ್ಲಿಯಾನ ವಾಸ್ ವೇಟಿಂಗ್ ಇನ್ ಎ ಕಾನ್ಫರೆನ್ಸ್ ಹಾಲ್. ಹ್ಯಾಂಡ್ ಕಫ್ಸ್ ಹಾಕೊಂಡು ಬಂದು ಮೀಡಿಯಾದ ಮುಂದೆ ಹಾಜರುಪಡಿಸ್ತೀನಿ, ಫೋಟೋ ಇದೆ ನೋಡ್ಕೊಳ್ಬೇಕಾದ್ರೆ. ಅವರು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾರೆ, ಅವರ್ ಸೂಪರ್ ಕಾಪ್, ಅವರ್ ಶರ್ಲಾಕ್ ಹೋಮ್ಸ್ ಮಿಸ್ಟರ್ ಅಬ್ದುಲ್ ಅಜೀಮ್ ಅವರು ಮೆಕ್ಕಾಗೆ ಹೋಗಬೇಕಾಗಿತ್ತು. ಮೆಕ್ಕದ ಯಾತ್ರೆ ರದ್ದುಪಡಿಸಿ ಕರ್ತವ್ಯ ನಿಭಾಯಿಸಿ 52 ಗಂಟೆ ಒಳಗೆ ಈ ಕೃತ್ಯ ಭೇದಿಸಿದ್ದಾರೆ. ಹಿ ಅಪ್ರಿಷಿಯೇಟೆಡ್ ಲೈಕ್ ಎನಿಥಿಂಗ್. ಆಗ ಆವತ್ತು ಯಾವ ಥರ ನನಗೆ 1 ಲಕ್ಷ ಕೊಟ್ಟಿದ್ರು, ಹಾಗೆ ಈ ಕೇಸ್ನಲ್ಲಿ 30,000 ರೂಪಾಯಿ ಕೊಡ್ತಾರೆ ರಿವಾರ್ಡ್. ನಾನು ಕ್ಯಾಶ್ ರಿವಾರ್ಡು ಎಲ್ಲ 100 ರೂಪೀಸ್ ಬಂಡ್ಲು. ಖುಷೀಲಿ ನಾನು ಎಲ್ಲರಿಗೂ ಹಂಚ್ತೀನಿ. ಎಲ್ಲ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಮನೆಗೆ ಹೋಗ್ತೀನಿ, 9-9:30 ಹೋಗ್ತೀನಿ. ಬರೀ ಡ್ರೆಸ್ ಚೇಂಜ್ ಮಾಡೋದು ಅಷ್ಟೇ ಮಾಡಿ ಏರ್ಪೋರ್ಟ್ಗೆ ಹೋಗ್ತೀವಿ. ಅಲ್ಲಿಂದ ಆ ಕಾಲದಲ್ಲಿ ಏರ್ಲೈನ್ಸ್ ಅಂತ ಇತ್ತು, ಇಂಡಿಯನ್ ಏರ್ಲೈನ್ಸ್ ಮುಖಾಂತರ ನಾನು ಬಾಂಬೆಗೆ ಹೋಗ್ತೀನಿ. ಬಾಂಬೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲಾಂಜ್ ಇರುತ್ತೆ. ಆ ಲಾಂಜ್ನಲ್ಲಿ ನಮಗೆ ಪಾಸ್ ಸಿಕ್ಕಿರುತ್ತೆ, ಬೋರ್ಡಿಂಗ್ ಪಾಸ್ ಇದ್ದೇ ಇರುತ್ತೆ. ಲಾಂಜ್ಗೆ ಹೋಗಬೇಕು, ಪಾಸ್ ತಗೋಬೇಕು. ಇಲ್ಲಾಂದ್ರೆ ನೀವು ಬೇರೆ ಕಾಮನ್ ಮ್ಯಾನ್ ಕೂತ್ಕೊಳ್ಳುವಂಥ ಜಾಗದಲ್ಲಿ ಕೂತ್ಕೋಬೇಕು. ನಮಗೆ ಸ್ಪೆಷಲ್ ಒಂದು ಪಾಸ್ ಸಿಕ್ಕಿತ್ತು. ಆಗ ಕಂಪ್ಯೂಟರ್ ಯೂಸ್ ಮಾಡೋದು ಭಾಳ ಕಡಿಮೆ. ನನಗೆ ಕಂಪ್ಯೂಟರ್ ಆನ್ ಮಾಡೋಕ್ಕೆ ಬರ್ತಾಯಿತ್ತು. 6 ಗಂಟೆಗೆ ಅಲ್ಲಿ ಕಂಪ್ಯೂಟರ್ ಮಡಗಿರ್ತಾರೆ ಫಾರ್ ಪ್ಯಾಸೆಂಜರ್ಸ್, 2 ಟ್ರಾವೆಲರ್ಸ್ಗೆ. ಹೋಗ್ಬಿಟ್ಟು ಇಷ್ಟೇ ಹಾಕಿದ್ದು ನಾನು, deccanherald.com, prajavani.com, thehindu.com ಹಾಕಿದ್ರೆ ನೋಡ್ತೀನಿ ನನ್ನ ಹೆಸರು ಹೆಡ್ಲೈನ್ಸ್ನಲ್ಲಿ. ಕರ್ನಾಟಕದವ್ರು ರಿಲೀಸ್ ಮಾಡಿರ್ತಾರಲ್ಲ, .com ಹಾಕಿದ ತಕ್ಷಣ ಬಂದೇ ಬಿಡ್ತು ಡೆಕ್ಕನ್ಹೆರಾಲ್ಡ್ನಲ್ಲಿ ಹೆಡ್ಲೈನ್ಸು. ಮೈನರ್ ಗರ್ಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಈಸ್ ಸಾಲ್ವ್ಡ್ ಬೈ ಮಿಸ್ಟರ್ ಅಬ್ದುಲ್ ಅಜೀಮ್ ಅಂತ ಡೀಟೇಲ್ ಆಗಿ ಬಂದಿರೋದು ನೋಡಿದೆ ಹೆಡ್ಲೈನ್ಸು. ಸಾಂಗ್ಲಿಯಾನ ಪ್ರೇಸ್ಡ್ ಹಿಮ್, ರಿವಾರ್ಡೆಡ್ 30,000 rupees ಇನ್ ಕ್ಯಾಶ್. ಎಲ್ಲ ಪತ್ರಿಕೆಗಳು ಬಂದ್ಬಿಡ್ತು. ಹಿಂದೂ ನೋಡಿದೆ, ಟೈಮ್ಸ್ ಆಫ್ ಇಂಡಿಯಾ ನೋಡಿದೆ, ಡೆಕ್ಕನ್ ಹೆರಾಲ್ಡ್ ನೋಡಿದೆ. ಆಮೇಲೆ ನಮ್ಮ ಕಮಿಷನ್ ಆಫೀಸ್ದು ಇಮೇಲ್ ID ಇತ್ತು ನನಗೆ. ಯಾಕಂದರೆ ಹೊರಗಡೆ ಹೋದ್ರಾಗ ಆ ಇಮೇಲ್ ಏನಾರು ಇದ್ದರೆ ಹಾಕ್ಕೊಂಡ್ರೆ ಎಲ್ಲ ನಮ್ಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಇಮೇಲ್ ಆನ್ ಮಾಡ್ತೀನಿ. ಕಮಿಷನ್ ಆಫೀಸ್ ಇಮೇಲ್ನಲ್ಲಿ ಏನಿದೆ ನೋಡೋಣ ಅಂತ ನೋಡಿದಾಗ ಒಬ್ಬ ಅಮೇರಿಕನ್ ಮಹಿಳೆ, ಸೀದೆ ಇಂಡಿಯನ್, ಅಮೇರಿಕಲ್ಲಿ ಸೆಟ್ಲ್ ಆಗಿದ್ದಾಳೆ, NRI. ಆ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಅವ್ರಿಗೆ ರಾತ್ರಿ 2 ಗಂಟೆಗೆ ಸಿಗ್ಬಿಡುತ್ತೆ. ಇಲ್ಲಿ 11 ಗಂಟೆಗೆ ಪೇಪರ್ ರಿಲೀಸ್ ಆಗುತ್ತೆ, 12 ಗಂಟೆಗೆ ಸಿಗುತ್ತೆ. ಆಗ ಅಲ್ಲಿ ಟೈಮು ಬೆಳಗ್ಗೆ. ನೋಡ್ಬಿಟ್ಟು ನನ್ನ ಆರ್ಟಿಕಲ್ಲು, ಮಿಸ್ಟರ್ ಸಾಂಗ್ಲಿಯಾನ, ಐ ಕಂಗ್ರ್ಯಾಚುಲೇಟ್ ಯು. ವಾಟ್ ಎ ಡೆಡಿಕೇಟೆಡ್ police officer Mr. Abdul Azeem you have. He has given importance to the duty rather than going on pilgrimage to Mecca. ಎಂಥ ಡೆಡಿಕೇಟೆಡ್ ಆಫೀಸರು. ಧಾರ್ಮಿಕ ಯಾತ್ರೆಯೇ ಬಿಟ್ಟು ನನ್ನ ಕರ್ತವ್ಯ ಇಂಪಾರ್ಟೆಂಟ್ ಅಂತ ಹೇಳಿ ಈ ಒಂದು ಕೇಸು ಸಾಲ್ವ್ ಮಾಡಿದಾರಲ್ಲ, ಕೈಂಡ್ಲಿ ಕಂಗ್ರ್ಯಾಚುಲೇಟ್ ಹಿಮ್ ಆನ್ ಮೈ ಬಿಹಾಫ್ ಅಂತ ಬರೀತಾಳೆ. ಈ ಥರ ಆ ಒಂದು ಕೇಸು ಅಂಡರ್ವೇರ್ ಆಧಾರದ ಮೇಲೆ ನಾನು ಕೇಸ್ ಪತ್ತೆ ಮಾಡಿದ್ದೀನಿ. ಇದರಲ್ಲಿ ಇಂಪಾರ್ಟೆಂಟ್ ಏನು? ನನ್ನ ಡೆಡಿಕೇಶನ್ನು. ಈ ಕೇಸ್ ಏನಾಗಿದೆ, ಇದು ನನ್ನ ಕೇಸು, ಇದು ನನ್ನ ಜವಾಬ್ದಾರಿ. ಈ ಬಾಲಕಿ ನನ್ನ ತಂಗಿ, ನನ್ನ ಮಗಳು,
ಏನು ಮಾಡ್ತಾರೆ, ಭಾಳಷ್ಟು ಕೇಸಸ್ಗಳಲ್ಲಿ ಕೃತ್ಯ ನಡೆದ ಮೇಲೆ ಪೊಲೀಸರಿಗೆ ಅವರ ರಕ್ತ ಸಂಬಂಧಿಗಳು, ಅವರ ತಂದೆ ತಾಯಿಗಳು ಬೇಡ್ಕೊಳ್ಳೋದಿಷ್ಟೇ, ಸ್ವಾಮಿ ಆಗೋಗಿದೆ ಅಪರಾಧ, ನಾವು ಕಣ್ಣಾರೆ ನೋಡಬೇಕು, ಆ ಕೊಲೆಗಾರ ಯಾರು, ಆ ರೇಪಿಸ್ಟ್ ಯಾರು ತಾವು ಪತ್ತೆ ಮಾಡಿಕೊಡಿ ಸರ್, ಮತ್ತು ಅವನಿಗೆ ಶಿಕ್ಷೆ ಆಗಬೇಕು ಸರ್, ಇಷ್ಟೇ ನಮ್ಮ ಮಗಳು ಹೋದ್ಲು ಸರ್, ಇಷ್ಟರ ಮಾಡಿ ಸರ್, ಅವ್ನಿಗೆ ಶಿಕ್ಷೆ ಆಗಬೇಕು ಸರ್, ಬೇರೆಯವ್ರ ಮಕ್ಕಳ ಮೇಲೆ ಇಂಥ ಅತ್ಯಾಚಾರ ನಡೀಬಾರ್ದು ಸರ್, ನನ್ನ ಸಣ್ಣ ಮಗಳು ಸರ್ 4ನೇ ಕ್ಲಾಸ್ಗೆ ಓದ್ತಾ ಇದ್ಲು ಸರ್. ಇದು ಜನರ ಬೈಕೆ. ನಾನು ಬೆಂಗಳೂರಿನ ಜನರ ಅಭಿಮಾನ ಉಳಿಸ್ಕೊಂಡೆ. ನೀವು ಏನಾರ ಪೊಲೀಸ್ ಅಧಿಕಾರಿಗಳು ನನ್ನ ಜಾಗದಲ್ಲಿ ಇನ್ನೊಬ್ಬ ಇದ್ದಿದ್ರೆ ಅವನು ಸಾಂಗ್ಲಿಯಾನ ಅವ್ರಿಗೂ ತಿಳಿಸ್ತಾ ಇರಲಿಲ್ಲ, 8 ಗಂಟೆ ಆಯಿತು, ಊಟದ ಟೈಮು, ಮನೆಗೆ ಊಟ ಮಾಡೋಣ, ಬೆಳಗ್ಗೆ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಡೋದು ಮನೆಗೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೋಡ್ರಿ ಅದೇನಂತ, ಎಲ್ಲಿ ಪತ್ತೆ ಆಗುತ್ತೆ ಸ್ವಾಮಿ? ನೀವು ಜನರ ಅಭಿಮಾನ ಹೇಗೆ ಉಳಿಸ್ಕೋತೀರ ನೀವು? ಅದಕ್ಕೆ ವಿಧಾನಸೌಧದ ಮುಖ್ಯ ದ್ವಾರದ ಮೇಲೆ ಬರೆದಿರೋದು ಗವರ್ಮೆಂಟ್ಸ್ ವರ್ಕ್ ಇದೆ ಗಾಡ್ಸ್ ವರ್ಕ್ ಅಂತ ಹೇಳ್ಬಿಟ್ಟು. ನಿಮಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನೇರವಾಗಿ ಭಗವಂತ ಸೆಲೆಕ್ಟ್ ಮಾಡಿರೋದು. ನನ್ನ ಈ ಮಾನವರು ಏನಿದ್ದಾರೆ ಅವ್ರಿಗೆ ಒಂದು ಶ್ರೇಷ್ಠ ಜನ್ಮ ಕೊಟ್ಟಿದ್ದೀನಿ, ಅವರ ರಕ್ಷಣೆಗಾಗಿ ನಿಮಗೆ ನೇಮಿಸ್ತಾ ಇದ್ದೀನಿ. ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ರಕ್ಷಣೆ ಮಾಡಬೇಕು ಅಂತ ನಮ್ಮ ಮೇಲೆ ಮೊದಲನೇ ಜವಾಬ್ದಾರಿ ಸರ್ಕಾರ ಅಲ್ಲ, ದೇವರು ಕೊಟ್ಟಿದ್ದಾನೆ. ನಾವು ನಮಗೆ ಒಳ್ಳೆಯದಾಗಬೇಕಾದ್ರೆ ಆ ಭಗವಂತನ ನಿರೀಕ್ಷೆ ಏನಿದೆ ಅದರ ತಕ್ಕಂತ ನಾವು ಕೆಲಸ ಮಾಡಬೇಕು. ಹೀಗಾಗಿ ಈ ಕೇಸು ನಾನು ಪುನಃ 10 ದಿವಸ ಆದಮೇಲೆ ಮೆಕ್ಕದಿಂದ ಕಂಟಿನ್ಯೂ ಮಾಡ್ತೀನಿ, ಇನ್ವೆಸ್ಟಿಗೇಷನು ತನಿಖೆ ಮುಗಿಸಿ ನ್ಯಾಯಾಲಯದ ಮುಂದೆ ದೋಷ ಆರೋಪಣ ಸಲ್ಲಿಸಿ ಟ್ರಯಲ್ ನಡೆಸಿ ಈ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಸಿಗುತ್ತೆ. ಇದು ಅಲ್ಲಿವರೆಗೆ ನಾನು ಈ ಕೆಲಸ ಮಾಡಿದ್ದೀನಿ. ಬೆಂಗಳೂರಿನ ಪೊಲೀಸು ಭಾಳ ಒಳ್ಳೆ ಪೊಲೀಸ್, ನಿಮ್ಗೆ ಗೊತ್ತಿಲ್ಲ. ಬೆಂಗಳೂರಿನ ಪೊಲೀಸು ಭಾಳ ಒಳ್ಳೆಯವರು. ಯಾಕಂದರೆ ನಾನು ಎಲ್ಲ ರಾಜ್ಯಗಳು ನೋಡ್ಕೊಂಡು ಬಂದಿದ್ದೀನಿ. ಬಿಹಾರ್ಗೆ ಹೋಗಿದ್ದೆ ಇನ್ವೆಸ್ಟಿಗೇಷನ್ಗೆ, ಗುಜರಾತ್ಗೆ ಹೋಗಿದ್ದೆ, ಮಧ್ಯಪ್ರದೇಶಕ್ಕೆ ಹೋಗಿದ್ದೆ, ಡೆಲ್ಲಿಗೆ ಹೋಗಿದ್ದೆ, ಬಾಂಬೆಗೆ ಹೋಗಿದ್ದೆ, ನೇಪಾಳ್ಗೆ ಹೋಗಿದ್ದೆ. ನಮ್ಮ ಪೊಲೀಸರು ಭಾಳ ಒಳ್ಳೆಯವರು. ಆದರೆ ಅವ್ರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ನಿಮ್ಮಲ್ಲಿ ಅದು ಆರ್ಟ್ ಅಡಗಿದೆ ಬೆಂಗಳೂರು ಪೊಲೀಸ್ನಲ್ಲಿ. ಇಂಥ ಕೇಸಸ್ ಬಂದಾಗ ನಿಮ್ಮ ಮಾನವೀಯತೆ ತೋರಿಸ್ಬೇಕು. ನಮ್ಮಲ್ಲಿ ಇಂಥ ದುರ್ಘಟನೆ ನಡೀಬಾರ್ದು. ಜನರಿಗೆ ರಕ್ಷಣೆ ಕೊಡಬೇಕು, ನಿಮಗೂ ಒಳ್ಳೆಯದಾಗುತ್ತೆ. ಭಗವಂತ ಯಾರ ಸಾಲನೂ ಮಡಿಕೊಳ್ಳಲ್ಲ ಸರ್, ಅದು ವಾಪಸ್ ಮಾಡ್ತಾನೆ. ನೀವು ಇಂಥ ಮಾನವೀಯತೆ ಹೊಂದು ನೀವು ಒಳ್ಳೆ ಕೆಲಸ ಮಾಡಿದಾಗ ನಿಮಗೆ ಒಳ್ಳೆ ಮಕ್ಕಳು ಕೊಡ್ತಾನೆ, ನಿಮಗೆ ಒಳ್ಳೆ ಅಳಿಯಂದಿರು ಕೊಡ್ತಾನೆ. ಸದಾ ನೀವು ಶಾಂತಿ ಮತ್ತು ನೆಮ್ಮದಿಯಿಂದ ಜೀವನ ಮಾಡಬಹುದು. ಈ ಫಿಲಾಸಫಿ ನೀವು ಅರ್ಥ ಮಾಡ್ಕೋಬೇಕು. ಇಡೀ ಜಗತ್ತಿನಲ್ಲಿ ನಮ್ಮ ವಿವೇಕಾನಂದ ಅವರು ಚಿಕಾಗೋಗೆ ಹೋಗಿದ್ರು. ಅಲ್ಲಿ ರಿಲಿಜಿಯಸ್ ಕಾನ್ಫರೆನ್ಸ್ನಲ್ಲಿ ಭಾಷಣ ಮಾಡ್ತಾರೆ. ನಮಗೂ ಭಾರತ ದೇಶದ ಭಾರತೀಯರಿಗೂ, ಅಮೇರಿಕದ ಜನರಿಗೂ, ರಷ್ಯಾದ ಜನರಿಗೂ, ಚೈನಾದ ಜನರಿಗೆ ಇರೋದು ಒಂದೇ ಒಂದು ವ್ಯತ್ಯಾಸ. ಆ ವ್ಯತ್ಯಾಸ ಏನಂತ ಹೇಳಿದ್ರೆ, ವಿ ವಿಲ್ ಫಾಲೋ ಫಿಲಾಸಫಿ, ಯು ಫಾಲೋ ಐಡಿಯಾಲಜಿ. ದ ಕಂಟ್ರೀಸ್ ವಿಚ್ ಫಾಲೋ ಐಡಿಯಾಲಜಿ may not survive long. The country which follows philosophy, they will survive long. Philosophy ಅಂತ ಹೇಳಿದ್ರೆ ಒಳ್ಳೆಯದು, ಕೆಟ್ಟದ್ದು, ಭಗವಂತ, ಇದೆಲ್ಲ ನಾವು ಕೆಟ್ಟದ್ದು ಮಾಡಿದ್ರೆ ನಿಮ್ಗೆ ಕೆಟ್ಟದಾಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ಇದು ನಮ್ಮ ಫಿಲಾಸಫಿ ಸರ್. ಅದಕ್ಕಾಗಿ ಇವತ್ತು ಭಾರತ ದೇಶದಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೀಬಹುದು, ಆದರೆ ಸ್ಟಿಲ್ ವಿ ಆರ್ ಬೆಟರ್, ಸ್ಟಿಲ್ ವಿ ಆರ್ ಪೀಸ್ಫುಲ್. ಕಂಪೇರ್ ವಿತ್ ಆಲ್ ದಿ ಕಂಟ್ರೀಸ್, ನೇಬರಿಂಗ್ ಕಂಟ್ರೀಸ್. ನೇಪಾಳನಲ್ಲಿ ಏನು ಪೀಸ್ ಇದೆಯಾ? ಅಫ್ಘಾನಿಸ್ತಾನದಲ್ಲಿ ಪೀಸ್ ಇದೆಯಾ? ಪಾಕಿಸ್ತಾನದಲ್ಲಿ ಪೀಸ್ ಇದೆಯಾ? ಶ್ರೀಲಂಕಾದಲ್ಲಿ ಪೀಸ್ ಇದೆಯಾ?
ಚೈನಾದಲ್ಲಿ ಪೀಸ್ ಇದೆಯಾ? ಇಡೀ ಏಷ್ಯನ್ ಕಾಂಟಿನೆಂಟ್ನಲ್ಲಿ ಒಂದು ಒಳ್ಳೆ ಕಂಟ್ರಿ ಅಂತ ಹೇಳಿದ್ರೆ ಅದು ಭಾರತ. ಇವತ್ತು ಏನು ಟೈಟಲ್ ಸಿಕ್ತು ಭಾರತಕ್ಕೆ? ವಿಶ್ವಗುರು. ವಿಶ್ವಗುರು ಅಂತ ಟೈಟಲ್ ಸಿಕ್ಕಿದೆ ಸರ್. ನಾವು ಮಾನವೀಯತೆಯಿಂದ ಬದುಕುವಂಥ ಜನ ನಾವು. ಸೊ ಮತ್ತೊಂದು ನಾನು ಈ ಪ್ರಕರಣದಲ್ಲಿ ವೀಕ್ಷಕರಿಗೆ ಒಂದು ಸಂದೇಶ ಕೊಡ್ತೀನಿ. ಏನು ಸಂದೇಶ? ಹಳ್ಳಿಗಳಲ್ಲಿ ಇಂಥ ನಾಟಕಗಳು ಜಾಸ್ತಿ ಆಗುತ್ತೆ, ಅದು ಬೇಸಿಗೆ ಕಾಲದಲ್ಲಿ ಜಾಸ್ತಿ. ತಮ್ಮ ಮಕ್ಕಳಿಗೆ ಜಾತ್ರೆಗೆ ಯಾವುದೇ ಒಂದು ಸಂಗೀತ ಆಗಿರಲಿ, ಸಾಂಸ್ಕೃತಿಕ ಪ್ರೋಗ್ರಾಮ್ ಆಗಿರಲಿ ಕರ್ಕೊಂಡು ಹೋದರೆ ಅವ್ರ ಮೇಲೆ ನಿಗಾ ವಹಿಸಬೇಕು, ಸುರಕ್ಷಿತವಾಗಿ ನೋಡ್ಕೋಬೇಕು, ಸುರಕ್ಷಿತವಾಗಿ ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗಬೇಕು. ಇದು ನನ್ನ ಸಂದೇಶ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ವೀಕ್ಷಕರಿಗೂ ನಾನು ಧನ್ಯವಾದಗಳು ಹೇಳುತ್ತೇನೆ. ಮತ್ತು ನಮ್ಮ ಕಲಾ ಮಾಧ್ಯಮದ ಡೈರೆಕ್ಟ್ರು ಹಾಗೂ ಅವ್ರ ತಂಡದವ್ರಿಗೂ ನಾನು ನನ್ನ ಧನ್ಯವಾದಗಳು ಹೇಳುತ್ತೇನೆ. ನನ್ನಲ್ಲಿ ಇರುವಂಥ ಕೆಲವು ವಿಚಾರಗಳು, ಅಡಗಿರುವಂಥ ಸಿದ್ಧಾಂತಗಳು ತಮ್ಮ ಮುಖಾಂತರ ನಮ್ಮ ವಿಶೇಷವಾಗಿ ಕನ್ನಡಿಗರಿಗೆ ತಾವು ತಿಳಿಸ್ತಾ ಇದ್ದೀರಾ. ನಾನು ಎಲ್ಲ ಕಡೆ ಹೋಗೋದು ಶಾಂತಿ ಮತ್ತು ಸೌಹಾರ್ದದಿಂದ ಬದುಕಬೇಕಾದ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರೋದು ಒಂದೇ ಒಂದು ಪ್ರಿನ್ಸಿಪಲ್ಲು. ನೀವು ಯಾವುದೇ ಧರ್ಮಕ್ಕೆ ಸೇರಿರಲಿ, ನಾನು ಒಬ್ಬ ಶ್ರೇಷ್ಠ ಮಾನವ, ನಾನು ಒಬ್ಬ ನಿಷ್ಠಾವಂತ ಕನ್ನಡಿಗ, ನಾನು ಒಬ್ಬ ದೇಶ ಪ್ರೇಮಿ ಭಾರತೀಯ. ಈ ತತ್ವದ ಮೇಲೆ ನೀವು ತೀರ್ಮಾನ ಮಾಡಿ, ಇಡೀ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತೆ. ಶಾಂತಿ ಸೌಹಾರ್ದತೆನೇ ಅಭಿವೃದ್ಧಿಗೆ ಅಡಿಪಾಯ. ನಾನು ಒಬ್ಬ ಪೊಲೀಸ್ ಆಫೀಸರು, ಹಳ್ಳಿಯಿಂದ ಬಂದಿದ್ದೀನಿ. ನಾನು ಒಬ್ಬ ರೈತ, ನಾನೊಬ್ಬ ಅಡ್ವೊಕೇಟ್. ಈಗ ನಾನು ಲೆಜಿಸ್ಲೇಟರ್ MLC ಆಗಿದ್ದೆ. ಈಗ ಒಂದು ದೊಡ್ಡ ಜವಾಬ್ದಾರಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿಜಿ ಅವರು ನನ್ನ ಕೊಟ್ಟಿದ್ದಾರೆ. ಅನುಭವ ಇದೆ ಸರ್, ಅನುಭವ ನನ್ನಲ್ಲಿದೆ. ಈ ಅನುಭವ ನಾನು ಹೇಳ್ಕೊತೀನಿ ಜನರಿಗೆ. ನನಗೆ ಯಾವುದೇ ಒಂದು ಜಾತಿ, ಧರ್ಮ, ಭಾಷೆ, ಬಣ್ಣದ ಆಧಾರದ ಮೇಲೆ ನೋಡಬೇಡಿ. ನನ್ನಿಂದ ಒಂದು 2-3% ತಪ್ಪಾಗಿರ್ಬೋದು, ಆದರೆ 98% ಐ ಕ್ಯಾನ್ ಸೇ ದಟ್ ಐ ಆಮ್ ಆನೆಸ್ಟ್, ಐ ಆಮ್ ಸಿನ್ಸಿಯರ್. ಇದು ನಮ್ಮ ಗೌರವಾನ್ವಿತ ವೀಕ್ಷಕರಿಗೆ ನಾನು ತಿಳಿಸಲು ಇಚ್ಛಿಸುತ್ತೇನೆ. ನಮಸ್ಕಾರಗಳು.